Hello children, so KCET 2024 ಗೆ and even for NEET 2024 ಗೆ Principles of Inheritance and Variation chapter highly important, most important chapter. ಯಾಕಂದರೆ ಇದರಿಂದಾನೇ ನಿಮಗೆ 5 to 6 questions ಈ ಒಂದು ಚಾಪ್ಟರ್ ಇಂದಾನೆ ಫಾರ್ NEET ಆಗಿರ್ಬೋದು and for CET you are getting these many questions from this single chapter. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ದಟ್ಸ್ ವೈ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ನಾನು ಇಡೀ ಚಾಪ್ಟರ್ನ ನಾನು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಏನು ನೀಡ್ ಇದೆ, ಸೊ ಅದನ್ನು ಕ್ವಿಕ್ಕಾಗಿ ಏನು ಇಂಪಾರ್ಟೆಂಟ್ ಇದೆ, ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ನಾವು ಸುಮ್ಮನೆ ತೇರಿಗೆ ಉದ್ದಕ್ಕೆ ಓದ್ಕೊಂಡು ಹೋಗ್ಬಿಟ್ಟಿದ್ದೀವಿ ಬೋರ್ಡ್ ಎಕ್ಸಾಮ್ಸಿಗೆ, ಹೌದಾ? ಬಟ್ ಅದೆಲ್ಲ ಯೂಸ್ ಆಗಲ್ಲ ಇವಾಗ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಲೈಕ್ CET ನೀಟಿಗೆ ಯಾವ ತರಹ ಕ್ವಶನ್ ಕೇಳ್ತಾರೆ, ಸೊ ಆ ತರಹ ಇನ್ ಬಿಟ್ವೀನ್ ದ ಲೈನ್ಸ್ ನೀವೇನು ಅರ್ಥ ಮಾಡಿಕೊಂಡು ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಸೊ ಆ ಒಂದು ಪಾಯಿಂಟ್ಸನ್ನು ನಾನು ನಿಮ್ಗೆ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಚಾಪ್ಟರ್ನ ನಾವು ಇವಾಗ ನೋಡ್ತಾ ಹೋಗ್ತೀವಿ. ನಿಮಗೂ ಗೊತ್ತು ಈ ಚಾಪ್ಟರ್ ಎಷ್ಟೊಂದು ಡಿಫಿಕಲ್ಟ್ ಅಂತ ಹೇಳಿ. ಸೊ ಆದ್ರೂ ನಾನು ವಿತಿನ್ 1 hour ಈ ಚಾಪ್ಟರ್ನ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್, ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಎಲ್ಲದನ್ನು ತುಂಬ ಸಿಂಪ್ಲಿಫೈಡಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ. ಸೊ ಜಾಸ್ತಿ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಬಿಕಾಸ್ ತುಂಬ ಕಡಿಮೆ ಟೈಮ್ ಇದೆ CETಗೆ ಆ್ಯಂಡ್ ಫಾರ್ NEET. ಸೊ ಇದರಿಂದ ಅವ್ರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್, ಬಿಕಾಸ್ ಇನ್ನು ಮುಂದೆ ಇದೇ ತರಹದ ವೀಡಿಯೋಸ್ಗಳನ್ನು ನಾನು ಹೆಚ್ಚು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಫಾರ್ ಯುವರ್ ಪ್ರಿಪರೇಷನ್ ಆಫ್ CET ಆ್ಯಂಡ್ NEET ಎಕ್ಸಾಮ್ಸ್. ಹೋಗೋಣ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸಿ ನೌ. ಸೊ ಫಸ್ಟು ನಿಮಗೆ ಕ್ವೆಶನ್ ಯಾವ ತರಹ ಬರ್ಬೋದು. ಗ್ರೆಗರ್ ಮೆಂಡಲ್, ಇವರನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಫಾದರ್ ಆಫ್ ಜೆನೆಟಿಕ್ಸ್. ಸೊ ಇವರು ಏನು ಮಾಡ್ತಾರೆ, 7 yearsವರೆಗೂ ಕಂಡಕ್ಟ್ ಮಾಡಿದ್ರು. ನೀಟಲ್ಲಿ ಕೇಳಿದ್ದಾರೆ ಕ್ವಶನ್ಸ್, ಎಷ್ಟು ಇಯರ್ಸ್ವರೆಗೂ ಕಂಡಕ್ಟ್ ಮಾಡಿದ್ರು, ಈ ತರಹ ಕ್ವಶನ್ಸ್ ಕೇಳ್ತಾರೆ ನೋಡಿ. ಇದನ್ನೆಲ್ಲ ನಾವು ಓದಿವ ಬೋರ್ಡ್ಸ್ಗೆ ಇಲ್ಲ. ಸೊ ಹಂಗಾಗಿ ಯಾವುದ್ರ ಮೇಲೆ, ಗಾರ್ಡನ್ ಪೀಸ್. ಸೊ ಇದರ ಸೈಂಟಿಫಿಕ್ ನೇಮ್ ಏನು, ಪೈಸಮ್ ಸೆಟೈವಮ್. ಓಕೆ, ಸೊ ಸುಮ್ಮನೆ ನೋಡ್ತಾ ಕೂಡಬೇಡಿ, ಬುಕ್ ತೊಗೊಳ್ಳಿ, ನೋಟ್ ಮಾಡ್ಕೊಳ್ತಾ ಹೋಗಿ. ನಾನು ಏನೇನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ತಾ ಹೋಗಿ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಮ ಹತ್ರ ಇದ್ರ ಶಾರ್ಟ್ ನೋಟ್ಸ್ ರೆಡಿ ಇರಬೇಕು, ಸೊ ದಟ್ ನೀವು ಒಂದು 10 minutesಲ್ಲಿ ಅದನ್ನು ನೋಡಿಕೊಂಡ್ರೆ ನಿಮಗೆಲ್ಲ ರಿವೈಸ್ ಆಗಬೇಕು. ಓಕೆ, ಸೊ ಇವರು ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾರೆ ಆ್ಯಂಡ್ ಮಾಡಿಬಿಟ್ಟು ಲಾಸ್ ಆಫ್ ಇನ್ಹೆರಿಟೆನ್ಸನ್ನು ಅವರು ಕೊಡ್ತಾರೆ. ಓಕೆ, ಸೊ ಹೇಗೆ ಕಂಡಕ್ಟ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಪಾಲಿನೇಷನ್ ಅಥವಾ ಕ್ರಾಸ್ ಪಾಲಿನೇಷನ್ ಮುಖಾಂತರ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಿದ್ರು. ಏನು ಆರ್ಟಿಫಿಷಿಯಲ್ ಪಾಲಿನೇಷನ್ ಅಂತಂದರೆ, ನಮ್ಗೆ ಈಗಾಗಲೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನಾವು ನೋಡ್ತೀವಿ. ಹೇಗೆ ಅಂತಂದರೆ, ಒಂದು ಪ್ಲ್ಯಾಂಟನ್ನು ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಲ್ಲಿ ಏನು ಮಾಡ್ತೀವಿ, ಎಮ್ಯಾಸ್ಕುಲೇಷನ್ ಮಾಡಿಬಿಟ್ಟು. ಓಕೆ, ಸೊ ಎಮ್ಯಾಸ್ಕುಲೇಟ್ ಮಾಡಿ ಅದಕ್ಕೆ ಏನು ಮಾಡ್ತೀವಿ ನಾವು, ಇನ್ನೊಂದು ಪ್ಲ್ಯಾಂಟ್, ನಮ್ಮ ಡಿಸೈರ್ಡ್ ಪ್ಲ್ಯಾಂಟಿಂದ ಅದಕ್ಕೆ ಪೋಲನ್ ಗ್ರೇನ್ಸನ್ನು ಹಾಕಿ ಅದನ್ನ ಫರ್ಟಿಲೈಸೇಷನ್ ಆಗೋದಕ್ಕೆ ಬಿಟ್ಟಾಗ ಏನಾಗುತ್ತೆ, ಅದರಲ್ಲಿ ಬರುವಂಥ ಸೀಡ್ಸ್ ಏನಿದೆ ಆ ಸೀಡ್ಸನ್ನು ನಾವು ಬೆಳೆಸಿದಾಗ ನಮಗೆ ಆ ಒಂದು ಜನ್ರೇಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಜನ್ರೇಷನ್ F1 ಜನ್ರೇಷನ್ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಅವರು ಕಂಡಕ್ಟ್ ಮಾಡ್ತಾರೆ. ಅವ್ರು ಸೆಲೆಕ್ಟ್ ಮಾಡಿದಂಥದ್ದು ಏನು, ಟ್ರೂ ಬ್ರೀಡಿಂಗ್ ಪಿ ಲೈನ್ಸನ್ನು ಅವರು ಪ್ಯೂರ್ ಲೈನ್ಸ್ ಅಂತಲೂ ಕರಿತೀವಿ. ಏನು ಟ್ರೂ ಬ್ರೀಡಿಂಗ್ ಪ್ಲ್ಯಾಂಟ್ಸ್ ಅಂತಂದರೆ ನೋಡಿ, ಟ್ರೂ ಬ್ರೀಡಿಂಗ್ ಲೈನ್ ಅಂತಂದರೆ ದಟ್ ಹ್ಯಾಸ್ ಅಂಡರ್ಗಾನ್ ಕಂಟಿನ್ಯೂಯಸ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಶೋಸ್ ದ ಸ್ಟೇಬಲ್ ಟ್ರೇಟ್ ಇನ್ಹೆರಿಟೆನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಸೆವೆರಲ್ ಜನರೇಷನ್. ಅಂದರೆ ಇವಾಗ ಒಂದು ಟ್ರೂ ಬ್ರೀಡಿಂಗ್ ಪ್ಲ್ಯಾಂಟ್, ಫಾರ್ ಎಕ್ಸಾಂಪಲ್ ಟಾಲ್ ಪ್ಲ್ಯಾಂಟ್ ಅಂತ ತೊಗೊಳ್ಳಿ ನಾವು. ಓಕೆ, ಸೊ ಅವ್ರು ಏನು ತೊಗೊಂಡ್ರು, ಇಲ್ಲಿ ನಮಗೆ ಟಾಲ್ ಪ್ಲ್ಯಾಂಟ್ ತೊಗೊಂಡ್ರು, ಹೌದಾ? ಸೊ ಇದನ್ನು ಅವರು ಹೆಂಗೆ ಸೆಲೆಕ್ಟ್ ಮಾಡಿದರು ಅಂತಂದರೆ, ಕಂಟಿನ್ಯೂಯಸ್ ಆಗಿ ಅವರು ಟಾಲ್ ಪ್ಲ್ಯಾಂಟ್ಸನ್ನೇ ಫಾರ್ ಸೆವೆರಲ್ ಜನ್ರೇಷನ್ ಅವುಗಳನ್ನು ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಹೋದಾಗ ಅದರಲ್ಲಿ ಏನು ಉಳಿಯುತ್ತೆ, ಪ್ಯೂರ್ ಲೈನ್ಸ್ ಅಂತಂದರೆ ಹೋಮೋಸೈಗಸ್ ಕಂಡೀಷನ್ನಲ್ಲಿ ಅವುಗಳು ಉಳ್ಕೊಳ್ಳುತ್ತೆ. ಸೊ ಅಂತಹ ಬ್ರೀಡ್ಸನ್ನು ನಾವು ಪ್ಯೂರ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಸೊ ನಾವು ಅವರು ಸೆಲೆಕ್ಟ್ ಮಾಡಿದಂಥ 7 ಕ್ಯಾರೆಕ್ಟರ್ಸ್ ಯಾವುದು ಅಂತಂದರೆ, ಸೊ ಯು ಕ್ಯಾನ್ ಸಿ ಹಿಯರ್, ಸ್ಟೆಮ್ ಹೈಟ್ ಟಾಲ್ ಮತ್ತು ಡ್ವಾರ್ಫ್, ಫ್ಲವರ್ ಕಲರ್ ವೈಲೆಟ್ ಆ್ಯಂಡ್ ವೈಟ್, ಫ್ಲವರ್ ಪೊಸಿಷನ್ ಎಕ್ಸಿಯಲ್ ಮತ್ತು ಟರ್ಮಿನಲ್, ಪಾಡ್ನ ಶೇಪ್ ಇನ್ಫ್ಲೇಟೆಡ್ ಮತ್ತು ಕಾನ್ಸ್ಟ್ರಿಕ್ಟೆಡ್, ಪಾಡ್ನ ಕಲರ್ ಗ್ರೀನ್ ಮತ್ತು ಯೆಲ್ಲೋ, ಸೀಡ್ನ ಶೇಪ್ ರೌಂಡ್ ರಿಂಕಲ್ಡ್, ಸೀಡ್ನ ಕಲರ್ ಯೆಲ್ಲೋ ಮತ್ತು ಗ್ರೀನ್. ಸೊ ಕನ್ಫ್ಯೂಸ್ ಆಗಬೇಡಿ, ಪಾಡ್ನ ಕಲರ್ ಅಂತಂದರೆ ಏನು, ಅದರದ್ದು ಸಿಪ್ಪೆ ಏನಿರುತ್ತಲ್ಲ, ಸೊ ದಿಸ್ ಈಸ್ ಪಾಡ್, ಹೌದಾ? ಸೊ ಹೊರಗಡೆ ಇರೋದು ಪಾಡ್, ಒಳಗಡೆ ಇರೋವು ಸೀಡ್ಸ್. ಓಕೆ, ಸೊ ಪಾಡ್ನ ಕಲರು ಗ್ರೀನ್ ಡಾಮಿನೆಂಟ್ ಇರುತ್ತೆ, ಸೀಡ್ನ ಕಲರ್, ಒಳಗಡೆ ಇರೋ ಸೀಡ್ನ ಕಲರ್ ಯೆಲ್ಲೋ ಇದ್ದರೆ ಅದು ಡಾಮಿನೆಂಟ್ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಸೊ ನಾವು ಲೆಟ್ಸ್ ಸಿ ಇನ್ಹೆರಿಟೆನ್ಸ್ ಆಫ್ 1 ಜೀನ್. ಸೊ 1 ಜೀನ್ ಇನ್ಹೆರಿಟೆನ್ಸ್ಗೆ ಅವ್ರು ತೊಗೊಂಡಿದ್ದು ಟಾಲ್ ಮತ್ತು ಡ್ವಾರ್ಫ್ ಪೀ ಪ್ಲಾಂಟ್. ಓಕೆ, ಸೊ ಇದನ್ನು ಇನ್ಹೆರಿಟೆನ್ಸ್ ಆಫ್ 1 ಜೀನ್ಗೆ ಅವರು ಫಸ್ಟ್ ತೊಗೊಳ್ತಾರೆ. ಓಕೆ, ಸೊ ತೊಗೊಂಡ್ಬಿಟ್ಟು ಅವುಗಳನ್ನು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಅವ್ರಿಗೆ F1 ಜನ್ರೇಷನ್, ಫೀಲಿಯಲ್ ಪ್ರೋಜನಿ ಅಂತಂದರೆ ಏನು, ಫಸ್ಟ್ ಫೀಲಿಯಲ್ ಜನ್ರೇಷನ್ನಲ್ಲಿ ಅವ್ರಿಗೇನು ಬಂತು, ಎಲ್ಲ ಪ್ಲ್ಯಾಂಟ್ಸು ಟಾಲ್ ಬಂತು. ಓಕೆ, ಸೊ ಲೆಟ್ಸ್ ಸಿ ದ ಕ್ರಾಸ್ ಹಿಯರ್. ಸೊ ಕ್ಯಾಪಿಟಲ್ ಟಿ ಹೋಮೋಸೈಗಸ್ ಕಂಡೀಷನಲ್ಲಿರುತ್ತೆ, ಬಿಕಾಸ್
ಟ್ರೂ ಬ್ರೀಡಿಂಗ್ ಪ್ಯೂರ್ ಲೈನ್ಸ್ ಅಂತ ಹೇಳಿದ್ವಿ, ಡ್ವಾರ್ಫ್. ಓಕೆ, ಸೊ ಇಟ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ ಟಿ ಅನ್ನೋಂಥ ಜೀನಿಂದ ಕಂಟ್ರೋಲ್ ಆಗ್ತಾ ಇದೆ. ಸೊ 2 ಕ್ಯಾಪಿಟಲ್ ಟಿ ಇತ್ತು ಅಂತಂದರೆ ಏನಂತ ಕರಿತೀವಿ ನಾವು, ಹೋಮೋಝೈಗಸ್ ಅಂತ ಕರಿತೀವಿ. ಓಕೆ, ಸೊ ನಿಮ್ಗಿನ್ನೂ ಡೀಟೇಲ್ ಆಗಿ ಜೆನೆಟಿಕ್ಸ್ನ ಏನು ಈ ಟರ್ಮ್ಸ್ಗಳು ಅರ್ಥ ಆಗಬೇಕಿತ್ತಂತಂದರೆ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಜೆನೆಟಿಕ್ಸ್ ಅಂತ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಹಿಂಗೆ ಹೋಮೋಝೈಗಸ್, ಹೆಟ್ರೋಝೈಗಸ್, ಇದೆಲ್ಲ ಜಿನೋಟೈಪ್, ಫಿನೋಟೈಪ್, ಅಲೀಲ್, ಜೀನ್, ಇದೆಲ್ಲದರ ಬಗ್ಗೆ ಅದರಲ್ಲಿದೆ. ಓಕೆ, ಆ್ಯಂಡ್ ದಿಸ್ ಈಸ್ ಹೋಮೋಝೈಗಸ್ ಡಾಮಿನೆಂಟ್, ಇದು ಹೋಮೋಝೈಗಸ್ ರಿಸೆಸಿವ್. ಓಕೆ, ನಾವು ಕ್ರಾಸ್ ಮಾಡಿದಾಗ ಅವ್ರಿಗೆ F1 ಜನ್ರೇಷನ್ನಲ್ಲಿ ಎಲ್ಲ ಪ್ಲ್ಯಾಂಟ್ಸು ಟಾಲ್ ಬಂತು. ಹೌದಾ, ನೋಡಿ, ಇಟ್ ಈಸ್ ರಿಸೆಂಬ್ಲಿಂಗ್ ಒನ್ ಆಫ್ ದ ಪೇರೆಂಟ್ಸ್. ಹೌದಾ, ಸೊ ಇದು ಪೇರೆಂಟ್ಸು, ಟಾಲ್ ಪ್ಲ್ಯಾಂಟು ಡಾರ್ಫ್ ಪ್ಲ್ಯಾಂಟು ಪೇರೆಂಟ್ಸು. ಬಂದಿರುವಂತಹ ಜನ್ರೇಷನ್ ಏನು ಬಂದಿದೆ ನಮಗೆ, ಅದು ಒಂದು ಪೇರೆಂಟನ್ನು ಹೋಲ್ತಾ ಇದೆ, ಟಾಲ್ ಪ್ಲ್ಯಾಂಟನ್ನು ಹೋಲ್ತಾ ಇದೆ. ನೆಕ್ಸ್ಟ್ ಏನು ಮಾಡಿದ್ರು ಅವರು, ಇದೇ F1 ಜನ್ರೇಷನನ್ನು ಇವ್ರನ್ನೇ ಸೆಲ್ಫಿಂಗ್ ಮಾಡಿದರು. ಸೊ ನಮಗೆ ಗೊತ್ತು ಇಲ್ಲಿ ಏನು ಬಂದಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ. ಸೊ ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯನ್ನು ಕ್ರಾಸ್ ಮಾಡಿದಾಗ ಏನಾಗುತ್ತೆ ನಮಗೆ, ಇದರಿಂದ 2 ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಯಿತು, ಆ್ಯಂಡ್ ಇದರಿಂದ ಎರಡು ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಯಿತು. ಬಿಕಾಸ್ ಇಟ್ ಈಸ್ ಇನ್ ಹೆಟಿರೋಝೈಗಸ್ ಕಂಡೀಷನ್. ಯಾವ ಕಂಡೀಷನ್ನಲ್ಲಿದೆ ಅದು, ಹೆಟಿರೋಝೈಗಸ್ ಕಂಡೀಷನಲ್ಲಿದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ 2 ಡಿಫ್ರೆಂಟ್ ಅಲೀಲ್ಸ್ ಇದೆ. ಸೊ ಹಾಗಾಗಿ ಹೆಟಿರೋ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್. ಹೌದಾ, ಸೊ ಗ್ಯಾಮೆಟ್ಸ್ ಕೂಡ ಏನು, 2 ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಯಿತು. ಸೊ ಇದನ್ನು ಕ್ರಾಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ನೋಡಿ, ಕ್ಯಾಪಿಟಲ್ ಟಿ ಸೇರಿಕೊಂಡು ಏನಾಯಿತು ನಮಗೆ, ಒಂದು ಟಾಲ್ ಪ್ಲ್ಯಾಂಟ್ ಬರುತ್ತೆ, ಅಥವಾ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸೇರಿಕೊಂಡು ಟಾಲ್ ಪ್ಲ್ಯಾಂಟೇ ಬರುತ್ತೆ. ಆ್ಯಂಡ್ ದೆನ್ ಅಗೇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸೇರಿಕೊಂಡು ಟಾಲ್ ಪ್ಲ್ಯಾಂಟ್, ಆ್ಯಂಡ್ ಸ್ಮಾಲ್ ಟಿ ಸೇರಿ ಡ್ವಾರ್ಫ್ ಪ್ಲ್ಯಾಂಟ್. ಸೊ ಅಲ್ಟಿಮೇಟ್ ಆಗಿ ನಮಗೆ ಫಿನೋಟಿಪಿಕ್ ರೇಷಿಯೋ ಏನು ಬಂತು, 3:1 ಈಸ್ ದ ಫಿನೋಟಿಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್ ಅಥವಾ ಇನ್ಹೆರಿಟೆನ್ಸ್ ಆಫ್ 1 ಜೀನ್. ಈ 3 ಏನು, 3 ಕೂಡ ಏನಿದಾವೆ ನೋಡಿ ನಮಗೆ, ಟಾಲ್ ಪ್ಲ್ಯಾಂಟ್ಸ್ ಇದಾವೆ. ಒಂದು ಪ್ಲ್ಯಾಂಟ್ ಏನಿದೆ ನಮಗೆ, ಡ್ವಾರ್ಫ್ ಪ್ಲ್ಯಾಂಟ್ ಇದೆ. ಸೊ ದಿಸ್ ಈಸ್ ಫಿನೋಟಿಪಿಕ್ ರೇಷಿಯೋ. ಇನ್ನು ಜೀನೋಟಿಪಿಕ್ ರೇಷಿಯೋ ಏನು ಬರುತ್ತೆ ನಮಗೆ, ಜೀನೋಟಿಪಿಕ್ ಅಂತಂದರೆ ಅದರ ಜೆನೆಟಿಕ್ ಕಾಂಪೋಸಿಷನ್ ನೋಡಿ, ಕ್ಯಾಪಿಟಲ್ ಟಿ ಒಂದಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಇದಾವು, ಸ್ಮಾಲ್ ಟಿ 1 ಇದೆ. ಸೊ ದಿಸ್ ಈಸ್ ದ ಜೀನೋಟಿಪಿಕ್ ರೇಷಿಯೋ. ಓಕೆ, ಸೊ ಜೀನೋಟಿಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್ ಏನು, 1:2:1, ಫಿನೋಟಿಪಿಕ್ 3:1. ಓಕೆ, ಸೊ ನಾವು ಯಾಕೆ ಈ ತರಹ ಆಯಿತು ಅಂತಂದರೆ ಅಲ್ಲಿ ಡಾಮಿನೆಂಟ್ ಫ್ಯಾಕ್ಟರ್ ಇದೆ ಮತ್ತು ರಿಸೆಸಿವ್ ಫ್ಯಾಕ್ಟರ್ ಇದೆ. ಡಾಮಿನೆಂಟ್ ಅಂತಂದ್ರೆ ಏನು, ಒನ್ ಡಾಮಿನೇಟ್ಸ್ ದ ಅದರ್. ಇಲ್ಲೇನಾಯಿತು, ಇಲ್ಲಿ ಹೆಟಿರೋಝೈಗಸ್ ಕಂಡೀಷನ್ನಲ್ಲಿ ಇದ್ದರೂ ಕೂಡ ಹೆಟ್ರೋಝೈಗಸ್ ಕಂಡೀಷನ್ನಲ್ಲಿ ಇದ್ದುವಾಗ ಏನಾಯಿತು, ಇಲ್ಲಿ ನಮಗೆ ಸ್ಮಾಲ್ ಟಿನೂ ಇದೆ, ಕ್ಯಾಪಿಟಲ್ ಟಿನೂ ಇದೆ, ಆದರೆ ಎಕ್ಸ್ಪ್ರೆಸ್ ಆಗ್ತಿರೋದು ಯಾವುದು, ಕ್ಯಾಪಿಟಲ್ ಟಿ ಮಾತ್ರ. ಅಂದರೆ ಕ್ಯಾಪಿಟಲ್ ಟಿ ಈಸ್ ಡಾಮಿನೆಂಟ್ ಓವರ್ ಸ್ಮಾಲ್ ಟಿ. ಓಕೆ, ಸೊ ಸ್ಮಾಲ್ ಟಿ ಅನ್ನುವಂಥದ್ದು ಏನಾಯಿತು ಇವಾಗ ರಿಸೆಸಿವ್ ಆಯಿತು. ಓಕೆ, ಸೊ ಈ ರೀತಿಯಾಗಿ ಅಲೀಲ್ಸು ಸೇಮ್ ಇತ್ತು ಅಂತಂದರೆ ಅದು ಹೋಮೋಝೈಗಸ್ ಇರ್ಬೋದು. ಲೈಕ್ ಕ್ಯಾಪಿಟಲ್ ಟಿ ಸೇಮ್ ಇದೆ, ಸ್ಮಾಲ್ ಟಿ ಸೇಮ್ ಇದೆ, ಬಟ್ ಅದು ರಿಸೆಸಿವ್ ಆದರೂ ಇರ್ಬೋದು, ಡಾಮಿನೆಂಟ್ ಆದರೂ ಇರ್ಬೋದು. ಆ್ಯಂಡ್ ಡಿಸ್ಸಿಮಿಲರ್ ಅಲೀಲ್ಸ್ ಅಂತಂದರೆ ಅದು ಹೆಟಿರೋಝೈಗಸ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಬೇರೆ ಬೇರೆ ಅಲೀಲ್ಸ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಪುನೆಟ್ ಸ್ಕ್ವೇರ್. ಸೊ ಪುನೆಟ್ ಸ್ಕ್ವೇರ್ ಇದನ್ನು ಕೊಟ್ಟಂಥವರು ರೆಜಿನಾಲ್ಡ್ ಸಿ ಪುನೆಟ್. ಓಕೆ, ಸೊ ನಿಮಗೆ ಸೈಂಟಿಸ್ಟ್ನ ನೇಮ್ ಕೂಡ ಗೊತ್ತಿರಬೇಕಾಗುತ್ತೆ. ಪುನೆಟ್ ಸ್ಕ್ವೇರ್ ಅಂದರೆ ಏನು, ಓಕೆ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ಆಫ್ ಆಲ್ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಸ್ಪ್ರಿಂಗ್ಸ್ ಇನ್ ಅ ಜೆನೆಟಿಕ್ ಕ್ರಾಸ್. ಓಕೆ, ಸೊ ನಮ್ಮ ಜೆನೆಟಿಕ್ ಕ್ರಾಸ್ ನಾವೇನು ಮಾಡ್ತೀವಿ, ಅದರಲ್ಲಿ ಏನೆಲ್ಲ ಜಿನೋಟೈಪ್ಸ್ ಬರಬಹುದು ಆಫ್ ಸ್ಪ್ರಿಂಗ್ದು ಅಂತ ಕಂಡುಹಿಡಿಯುವಂತಹ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ನೇ ಪುನೆಟ್ ಸ್ಕ್ವೇರ್. ಓಕೆ, ಸೊ ನಾವು ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಟೆಸ್ಟ್ ಕ್ರಾಸ್ ಅಂದರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ನೀಟ್ CET ಕ್ವಶನ್ಸ್ ಬರುತ್ತೆ. ಟೆಸ್ಟ್ ಕ್ರಾಸ್ ಅಂತಂದರೆ ಯಾವುದರ ಜಿನೋಟೈಪ್ ನಮಗೆ ಕಂಡು ಹಿಡಿಬೇಕಾಗಿರುತ್ತೆ, ಅದನ್ನು ನಾವು ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡ್ತೀವಿ. ಅದು ಡಾಮಿನೆಂಟ್ ಇದೆಯೋ ಅಥವಾ ರಿಸೆಸಿವ್ ಇದೆಯೋ ಅಂತ ಕಂಡು ಹಿಡಿಯೋದಕ್ಕೆ ನಾವು ಟೆಸ್ಟ್ ಕ್ರಾಸನ್ನು ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಇಲ್ಲೊಂದು ಫ್ಲವರ್ ಇದೆ, ಇದರ ಜಿನೋಟೈಪ್ ನಮಗೆ ಗೊತ್ತಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಬಟ್ ನಮಗೆ ಗೊತ್ತಿಲ್ಲ. ಇಟ್ ಈಸ್ ಡಾಮಿನೆಂಟ್ ಫಿನೋಟೈಪ್ ಇದೆ, ಬಟ್ ಅದರ ಜಿನೋಟೈಪ್ ಗೊತ್ತಿಲ್ಲ ನಮಗೆ. ಯಾಕಂದರೆ ಡಾಮಿನೆಂಟಲ್ಲಿ 2 ಆಪ್ಷನ್ಸ್ ಇದೆ. ಒಂದು 2 WW ಇರ್ಬೋದು, ಅಥವಾ ಎರಡು ಕ್ಯಾಪಿಟಲ್ ಇರಬಹುದು, ಅಥವಾ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಇರ್ಬೋದು. ಅಂದರೆ ಒಂದು ಡಾಮಿನೆಂಟು ಒಂದು ರಿಸೆಸಿವ್, ಅಥವಾ 2 ಡಾಮಿನೆಂಟ್ ಇರ್ಬೋದು. ಜಿನೋಟೈಪ್ ನಮಗೆ ಗೊತ್ತಿಲ್ಲ. ಹೌದಾ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡಿದ್ವಿ ಅಂದ್ಕೊಳ್ಳಿ. ಓಕೆ, ಸೊ ಕ್ರಾಸ್ ಮಾಡಿದಾಗ ಒಂದು ವೇಳೆ ಅದೇನಾದರೂ ಹೆಟಿರೋಝೈಗಸ್ ಕಂಡೀಷನ್ನಲ್ಲಿದ್ದರೆ ನಮಗೆ ಟೆಸ್ಟ್ ಕ್ರಾಸ್ನ ರಿಸಲ್ಟ್ ಏನು ಬರುತ್ತೆ, ವಿ ಗೆಟ್ 1:1. ಹೌದಾ, ಸೊ 1:1 ಅಂತಂದರೆ ಅರ್ಧ ವೈಲೆಟ್ ಕಲರ್ ಬರುತ್ತೆ, ಅರ್ಧ ವೈಟ್ ಕಲರ್ ಬರುತ್ತೆ. ಸೊ ಟೆಸ್ಟ್ ಕ್ರಾಸು ಇಫ್ ನಮಗೆ ಅನ್ನೋನ್ ಫಿನೋಟೈಪ್ ಹೆಟಿರೋಝೈಗಸ್ ಡಾಮಿನೆಂಟ್ ಇದ್ದರೆ 1:1 ಬರುತ್ತೆ. ಅದೇ ಒಂದು ವೇಳೆ ನಮಗೆ
ಆ ಒಂದು ಫಿನೋಟೈಪ್ ಕಂಪ್ಲೀಟ್ ಡಾಮಿನೆಂಟ್ ಇತ್ತು ಅಂತಂದರೆ, ಹೋಮೋಸೈಗಸ್ ಡಾಮಿನೆಂಟ್ ಇತ್ತು ಅಂತಂದರೆ ಏನು ಬರುತ್ತೆ ನಮಗೆ, ಆಲ್ ಫ್ಲವರ್ಸ್ ಆರ್ ವೈಲೆಟ್. ಸೊ ಎಲ್ಲ ಫ್ಲವರ್ಸು ಕೂಡ ಏನು ಬರುತ್ತೆ, ವೈಲೆಟ್ ಬರುತ್ತೆ. ಓಕೆ, ಸೊ ಹಾಗಾಗಿ ಸೊ ದಿಸ್ ಈಸ್ ದ ಟೆಸ್ಟ್ ಕ್ರಾಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲಾಸ್ ಆಫ್ ಡಾಮಿನೆನ್ಸನ್ನು ನೋಡೋದಾದರೆ, ಸೊ ಇದನ್ನು ನೀವು ನೀಟಾಗಿದ್ದು ಹೆಂಗೆ ಕೊಟ್ಟಿದೆ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಲಾ ಆಫ್ ಡಾಮಿನೆನ್ಸ್ ಏನು ಹೇಳುತ್ತೆ, ಕ್ಯಾರೆಕ್ಟರ್ಸ್ಗಳು ಡಿಸ್ಕ್ರೀಟ್ ಯೂನಿಟ್ಸಿಂದ ಕಂಟ್ರೋಲ್ ಆಗುತ್ತೆ. ಆ ಡಿಸ್ಕ್ರೀಟ್ ಯೂನಿಟ್ಸನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಫ್ಯಾಕ್ಟರ್ಗಳು ಯಾವಾಗಲೂ ಪೇರ್ಸಲ್ಲಿ ಬರುತ್ತೆ. ನೋಡಿ, ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ಸ್ಟೆಮ್ ಹೈಟನ್ನ ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡ್ತಾ ಇರುವಂಥ ಫ್ಯಾಕ್ಟರ್ ಯಾವುದು, ಟಿ. ಹೌದಾ, ಸೊ ಇದು ಯಾವಾಗಲೂ ಪೇರಲ್ಲಿರುತ್ತೆ. ಅಂದರೆ ಕ್ಯಾಪಿಟಲ್ ಟಿ ಇರ್ಬೋದು, ಅಥವಾ ಕ್ಯಾಪಿಟಲ್ ಟಿ ಇರ್ಬೋದು, ಸ್ಮಾಲ್ ಟಿ ಯಾವಾಗಲೂ ಜೋಡಿಯಾಗಿಯೇ ಇರುತ್ತೆ. ಇನ್ನು ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ನೋಡಿ, ಇದು ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್. ಒನ್ ಮೆಂಬರ್ ಆಫ್ ದ ಪೇರ್ ಡಾಮಿನೇಟ್ಸ್, ಅಂದರೆ ಒಂದು ಇದರಲ್ಲಿ ಡಾಮಿನೆಂಟ್ ಇದೆ ಓವರ್ ದ ಅದರ್. ಸೊ ಕ್ಯಾಪಿಟಲ್ ಟಿ ಇಟ್ ಈಸ್ ಡಾಮಿನೆಂಟ್, ಸ್ಮಾಲ್ ಟಿ ಇಟ್ ಈಸ್ ರಿಸೆಸಿವ್. ಓಕೆ, ಸೊ ದಿಸ್ ಈಸ್ ಲಾ ಆಫ್ ಡಾಮಿನೆನ್ಸ್. ನೆಕ್ಸ್ಟ್ ಲಾ ಆಫ್ ಸೆಗ್ರಿಗೇಷನ್, ಇದು ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಮೋನೋಹೈಬ್ರಿಡ್ ಕ್ರಾಸ್ ಮಾಡಿದ ಮೇಲೆ ಮೆಂಡಲ್ ಅವರು 2 ಲಾಸನ್ನು ಪ್ರಪೋಸ್ ಮಾಡ್ತಾರೆ. ಒಂದು ಲಾ ಆಫ್ ಡಾಮಿನೆನ್ಸ್, ಇನ್ನೊಂದು ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಡಾಮಿನೆನ್ಸ್ನ ನಾವು ನೋಡಿದ್ವಿ. ಲಾ ಆಫ್ ಸೆಗ್ರಿಗೇಷನನ್ನು ಅವರು ಹೇಗೆ ಮೋನೋಹೈಬ್ರಿಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ನೋಡಿ, ಲಾ ಆಫ್ ಸೆಗ್ರಿಗೇಷನ್ ಏನು ಹೇಳುತ್ತೆ, ಅಲೀಲ್ಸ್ ಡು ನಾಟ್ ಶೋ ಎನಿ ಬ್ಲೆಂಡಿಂಗ್. ಅಂದರೆ ಅಲೀಲ್ಸ್ಗಳು ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಅಂತಂದರೆ ಎರಡು ಮಿಕ್ಸ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಾಗ್ತಿಲ್ಲ, ಮಿಕ್ಸ್ ಆಗ್ತಾ ಇಲ್ಲ. ನೋಡಿ, ಕ್ಯಾಪಿಟಲ್ ಟಿ ಇದ್ದರೆ ಹೈಟ್ ಬೆಳೆಯುತ್ತೆ, ಕ್ಯಾಪಿಟಲ್ ಸ್ಮಾಲ್ ಬರೀ ಸ್ಮಾಲ್ ಇತ್ತು ಅಂತಂದರೆ ಅದು ಡ್ವಾರ್ಫ್ ಬೆಳಿಬೇಕಿತ್ತು. ಆದರೆ ಅಲ್ಲೇನಾದರೂ ಮಿಕ್ಸ್ ಆಗ್ತಾ ಇದೆಯಾ, ನೋ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಅಲೀಲ್ಸ್ ಡು ನಾಟ್ ಶೋ ಎನಿ ಬ್ಲೆಂಡಿಂಗ್. ಎರಡೂ ಕ್ಯಾರೆಕ್ಟರ್ಸ್ ಏನಾಗುತ್ತೆ, F2 ಜನ್ರೇಷನ್ನಲ್ಲಿ ನಮಗೆ F1 ಜನ್ರೇಷನ್ನಲ್ಲಿ ಕಾಣಿಸ್ಲಿಲ್ಲ ಅಂದರೂ F2ನಲ್ಲಿ ತೋರಿಸುತ್ತೆ. ಯಾಕಂತಂದರೆ ನೋಡಿ, ಇಲ್ಲೇನಾಯಿತು ನಮಗೆ ಮೋನೋಹೈಬ್ರಿಡ್ ಕ್ರಾಸಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಥವಾ ನೋಡಿ ಟಾಲ್ ಡ್ವಾರ್ಫ್. F1 ಜನ್ರೇಷನ್ನಲ್ಲಿ ಏನು ಬಂತು, ಎಲ್ಲವೂ ಟಾಲ್ ಬಂತು. ಆದರೆ F2 ಜನ್ರೇಷನ್ನಲ್ಲಿ ತಿರ್ಗಾ ಟಾಲ್ ಡ್ವಾರ್ಫ್ 2 ಜನ್ರೇಷನ್ ಕಾಣಿಸಿದ್ವು. ಹೌದಾ, ಅಂದರೆ ಅಲ್ಲಿ ಪೇರೆಂಟಲ್ ಕ್ಯಾರೆಕ್ಟರ್ಸು ಶೋ ಆಗೇ ಆಗುತ್ತೆ, ಎಲ್ಲೂ ಅದು ಮಿಕ್ಸ್ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ದೆನ್ 2 factors or alleles of a pair segregate from each other in such a way that gamete receives only one of the 2 factors. ಸೊ ಏನಾಗುತ್ತೆ, ಸೊ ಇದು ಒಂದು ಟಾಲ್ ಪ್ಲ್ಯಾಂಟ್ ಅಥವಾ ಇದು ಒಂದು ಪ್ಲ್ಯಾಂಟ್ನ ಜೀನೋಟೈಪ್ ಅಂತಂದರೆ ಗ್ಯಾಮೆಟ್ಸ್ನ ಫಾರ್ಮೇಷನ್ ಆಗುವಾಗ ಸಪ್ರೇಟಾಗಿ ಅವುಗಳೇನಾಗುತ್ತೆ, ದೇ ವಿಲ್ ಗೋ ಫಾರ್ ಈಚ್ ಗ್ಯಾಮೆಟ್. ಒಂದೊಂದು ಗ್ಯಾಮೆಟಿಗೆ ಒಂದೊಂದೇ ಅಲೀಲ್ ಹೋಗುತ್ತೆ. ಎರಡು ಏನಾಗಲ್ಲ, ಈ ರೀತಿಯಾಗಿ ಹೋಗೋದಿಲ್ಲ. ಎರಡು ಒಂದೇ ಕಡೆ ಹೋಯಿತು, ಇನ್ನೊಂದು ಕಡೆ ಖಾಲಿ, ಈ ರೀತಿಯಾಗಿ ಆಗೋದಿಲ್ಲ. ಸೊ ಎರಡು ಕಡೆ ಏನಾಗುತ್ತೆ, ಒಂದು ಕಡೆಗೆ ಒಂದು, ಇನ್ನೊಂದು ಕಡೆಗೆ ಇನ್ನೊಂದು ಅಲೀಲ್ ಬರುತ್ತೆ. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನು ಹೇಳುತ್ತೆ ಅಂತಂದರೆ, ಲಾ ಆಫ್ ಡಾಮಿನೆನ್ಸ್ ಪ್ರಕಾರ ನಾವು ನೋಡಿರೋ ಪ್ರಕಾರ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇತ್ತು ಅಂತಂದರೆ ಅದು ಟಾಲ್ ಆಗಿನೇ ಬೆಳೆಯುತ್ತೆ ಪ್ಲ್ಯಾಂಟು, ಮೀಡಿಯಮ್ ಹೈಟಲ್ಲಿ ಬೆಳೆಯಲ್ಲ ಅಂತ ನಾವು ಓದಿದ್ವಿ. ಹೌದಾ, ಬಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅದಕ್ಕೆ ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಲಾ ಆಫ್ ಡಾಮಿನೆನ್ಸನ್ನು ಅದು ಫಾಲೋ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ F1ನಲ್ಲಿ ಅವರಿಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂತು. ರೆಡ್ ಕಲರ್ ಫ್ಲವರ್ಸ್ನ ವೈಟ್ ಕಲರ್ ಫ್ಲವರ್ಸ್ ಜೊತೆ ಕ್ರಾಸ್ ಮಾಡಿದಾಗ ಅಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ. F1 ಜನ್ರೇಷನ್ನಲ್ಲಿ ರೆಡ್ ಕಲರ್ ಬರೋ ಬದಲು ಅಲ್ಲಿ ಏನು ಬರುತ್ತೆ, ನಮಗೆ ಪಿಂಕ್ ಕಲರ್ ಫ್ಲವರ್ಸ್ ಬರುತ್ತೆ. ಓಕೆ, ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, F1 ಫಿನೋಟೈಪ್ ಡಿಡ್ ನಾಟ್ ರಿಸೆಂಬಲ್ ಐದರ್ ಆಫ್ ದ 2 ಪೇರೆಂಟ್ಸ್. ನೋಡಿ, ಇದು ರೆಡ್ ಪೇರೆಂಟ್ಸ್ನೂ ಹೋಲ್ತಾ ಇಲ್ಲ, ವೈಟ್ ಪೇರೆಂಟ್ಸ್ನೂ ಹೋಲ್ತಾ ಇಲ್ಲ. ಇಂಟರ್ಮೀಡಿಯೇಟ್ ಕ್ಯಾರೆಟ್ ಇನ್ ಬಿಟ್ವೀನ್ 2 ಬಂದಿದೆ. ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ಎಕ್ಸಾಂಪಲ್ ಯಾವುದು, ಸ್ನ್ಯಾಪ್ ಡ್ರ್ಯಾಗನ್ ಆರ್ ಆ್ಯಂಟಿರೈನಮ್ ಸ್ಪೀಶೀಸ್ ಅಥವಾ ಡಾಗ್ ಫ್ಲವರ್ ಅಂತ ಕರಿತೀವಿ. ಇದು ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್. ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಯಾಕಂದರೆ ಕಂಪ್ಲೀಟಾಗಿ ಇದು ನೋಡಿ ರೆಡ್ ಕಲರನ್ನು ತೋರಿಸ್ತಾ ಇಲ್ಲ, ಈ ಕಡೆಗೆ ವೈಟ್ ಕಲರ್ ಆಗಿನೂ ಅದನ್ನ ಇರೋದಕ್ಕೆ ಬಿಡ್ತಾ ಇಲ್ಲ. ಹೌದಾ, ಸೊ ಇನ್ಕಂಪ್ಲೀಟ್ಲಿ ಇಟ್ ಈಸ್ ಡಾಮಿನೆಂಟ್. ಸೊ ಇದನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ ಇನ್ನೊಂದು ಥಿಂಗ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಆಫ್ F2 ಜನ್ರೇಷನ್ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಸೇಮ್ ಇರುತ್ತೆ. ದಟ್ ಈಸ್ 1:2:1. ನೆನ್ಪಿಟ್ಕೊಳ್ಳಿ, 1:2:1 ಸೇಮ್ ಇರುತ್ತೆ ಫಾರ್ ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆ, ಇನ್ನು ನೆಕ್ಸ್ಟ್ ಕೋಡಾಮಿನೆನ್ಸ್, ಅನದರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕೋಡಾಮಿನೆನ್ಸ್ ಏನು ಅಂತಂದರೆ, ಇದರಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಏನಾಗಿತ್ತು, ಎರಡು ಬೇರೆ ಹೆಟ್ರೋಸೈಗಸ್ ಕಂಡೀಷನ್ನಲ್ಲಿ ಎರಡೂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಅದರಲ್ಲಿ ಬಂದಿತ್ತು. ಓಕೆ, ಬಟ್
ಕೋಡಾಮಿನೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ಆರ್ ಸ್ಮಾಲ್ ಆರ್ ಇದೆ ಅಂತಂದರೆ ಎರಡೂ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ ಸಿ ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪಿಂಗ್. ಅಗೇನ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ CET ಆ್ಯಂಡ್ ನೀಟ್. ಎರಡಕ್ಕೂ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕೋಡಾಮಿನೆನ್ಸಿಗೆ ಎಕ್ಸಾಂಪಲ್ ಯಾವುದು, ಇನ್ಕಂಪ್ಲೀಟಿಗೆ ಯಾವುದು, ಮಲ್ಟಿಪಲ್ ಅಲೀಲ್ಸಿಗೆ ಯಾವುದು, ಪ್ಲಿಯೋಟ್ರಾಪಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಐ ವಿಲ್ ಬಿ ಟೆಲ್ಲಿಂಗ್ ಆಲ್ ದೋಸ್ ಥಿಂಗ್ಸ್. ಇವೆಲ್ಲದನ್ನು ಇವಾಗ ಕ್ವಿಕ್ಕಾಗಿ ಶಾರ್ಟಾಗಿಯೇ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೋಟ್ ಮಾಡ್ಕೊಳ್ತಾ ಹೋಗಿ. ಕೋಡಾಮಿನೆನ್ಸಿಗೆ ಎಕ್ಸಾಂಪಲ್ ಯಾವುದು, ABO ಬ್ಲಡ್ ಗ್ರೂಪಿಂಗ್. ಹೆಂಗೆ ಅಂತಂದರೆ ನೋಡಿ, ಇಲ್ಲಿ ABO ಬ್ಲಡ್ ಗ್ರೂಪನ್ನು ಕಂಟ್ರೋಲ್ ಮಾಡುವಂಥದ್ದು, ಬ್ಲಡ್ ಗ್ರೂಪನ್ನು ಕಂಟ್ರೋಲ್ ಮಾಡೋ ಜೀನ್ ಯಾವುದು, ಜೀನ್ ಐ. ಸೊ ಈ ಜೀನ್ ಐನ ಕೆಲಸ ಏನು ಅಂತಂದರೆ ಇದು RBCಯ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಶುಗರ್ ಪಾಲಿಮರ್ಸನ್ನು ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. RBCಯ ಇದ್ರ ಮೇಲೆ ಶುಗರ್ ಪಾಲಿಮರ್ಸನ್ನು ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಒಂದು ಇದಕ್ಕೆ 3 ಅಲೀಲ್ಸ್ ಇದೆ. ಜೀನ್ ಐಗೆ 3 ಅಲೀಲ್ಸ್ ಇದೆ, IA, IB ಆ್ಯಂಡ್ ಸ್ಮಾಲ್ ಐ ಅಂತ ಹೇಳಿ. ಓಕೆ, ಸೊ IA, IB 2 ಟೈಪ್ ಶುಗರ್ಸನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. IA, IB 2 ಟೈಪ್ಸ್, ಇದು A, ಇದು B ಅಂದ್ಕೊಳ್ಳೋಣ. ಓಕೆ, ಬಟ್ O ಇರುವಂಥದ್ದು ಏನಾಗುತ್ತೆ ಅಂತಂದರೆ ಇದ್ರ ಮೇಲೆ ಯಾವುದೇ ಶುಗರ್ ಪಾಲಿಮರ್ಸ್ ಪ್ರೊಡ್ಯೂಸ್ ಆಗಲ್ಲ. ಸೊ ಅದಕ್ಕೆ ಇದನ್ನು O ಅಂತ ನಾವು ಕರೆದಿದ್ದೀವಿ. ಓಕೆ, ಸೊ I ಅಥವಾ IO ಅಂತ ಕರಿತೀವಿ. ಸೊ A ಮತ್ತು B ಏನಿದಾವಲ್ವ, ಸೊ ಇವೆರಡೂ ಕೂಡ ಡಾಮಿನೆಂಟ್. ಓಕೆ, ಸೊ ಎರಡೂ ಕೂಡ ಡಾಮಿನೆಂಟ್. ಇಲ್ಲಿ ಯಾವುದೇ ಶುಗರ್ ಪಾಲಿಮರ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಹಾಗಾಗಿ ದಿಸ್ ಈಸ್ ರಿಸೆಸಿವ್. ಓಕೆ, ಸೊ ಸ್ಮಾಲ್ ಐ ಈಸ್ ರಿಸೆಸಿವ್. ಆಯಿತಾ? ಸೊ ಇವಾಗ ಈ ರೀತಿಯಾಗಿದ್ದಾಗ ನಮಗೆ ನೋಡಿ ಎಷ್ಟು ಜಿನೋಟೈಪ್ಸ್ ಪ್ರೊಡ್ಯೂಸ್ ಆಗುತ್ತೆ ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ ಅಂದರೆ 6 ಡಿಫ್ರೆಂಟ್ ಜಿನೋಟೈಪ್ಸ್. ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. CET ನೀಟಲ್ಲಿ ನಿಮಗೆ ಎಷ್ಟು ಹೌ ಮೆನಿ ಜಿನೋಟೈಪ್ಸ್ ಆಫ್ ಆರ್ ಪ್ರೆಸೆಂಟ್ ಫಾರ್ ಹ್ಯೂಮನ್ ಬ್ಲಡ್ ಗ್ರೂಪ್ ಎಷ್ಟಿದೆ, 6 ಜಿನೋಟೈಪ್ಸ್ ಇದೆ. ಸೊ ಫಿನೋಟೈಪ್ಸ್ ಎಷ್ಟು ಬರುತ್ತೆ ಅಂತ ನಿಮ್ಗೆ ಅವ್ರು ಕೇಳ್ಬೋದು. ಎಷ್ಟು ಫಿನೋಟೈಪ್ಸ್ ಬರುತ್ತೆ ರೀ ನೋಡಿ, ಇಲ್ಲೇ ಲೆಕ್ಕ ಹಾಕ್ಬಿಡೋಣ. IA ಇತ್ತು ಅಂತಂದರೆ ಜಿನೋಟೈಪು A ಬ್ಲಡ್ ಗ್ರೂಪ್, IA ಸ್ಮಾಲ್ ಐ ಇತ್ತು ಅಂತಂದ್ರೆ ಬ್ಲಡ್ ಗ್ರೂಪು A ಬ್ಲಡ್ ಗ್ರೂಪ್ ಬರುತ್ತೆ. ಓಕೆ, ಸೊ ಏನಾಯ್ತು, ಇದು ಒಂದು ಬ್ಲಡ್ ಗ್ರೂಪ್ ಆಯಿತು, A ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್ IB ಇತ್ತು ಅಂತಂದರೆ B ಬ್ಲಡ್ ಗ್ರೂಪ್ ಬರುತ್ತೆ. ನೆಕ್ಸ್ಟ್ IB ಇತ್ತು ಅಂತಂದ್ರೂ B ಬ್ಲಡ್ ಗ್ರೂಪ್ ಬರುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದೆ ಸ್ಮಾಲ್ ಐ ರಿಸೆಸಿವ್, ಹೌದಾ? ಸೊ ಹಾಗಾಗಿ ಇದು ಏನಾಯಿತು, ಇನ್ನೊಂದು B ಬ್ಲಡ್ ಗ್ರೂಪ್ ಆಯಿತು. ಓಕೆ, ಇವಾಗ ಇನ್ ಕೇಸ್ IA ಇದೆ, IB ಎರಡೂ ಇತ್ತು ಅಂತಂದರೆ ಎರಡೂ ಡಾಮಿನೆಂಟ್ ಏನಂತವು, ನನ್ನ ಪಾಡಿಗೆ ನಾನು A ಪಾಲಿಮರ್ಸ್ ಪ್ರೊಡ್ಯೂಸ್ ಮಾಡ್ತೀನಿ, ನಿನ್ನ ಪಾಡಿಗೆ ನೀನು B ಶುಗರ್ ಪಾಲಿಮರ್ಸ್ನ ಪ್ರೊಡ್ಯೂಸ್ ಮಾಡು ಅಂತೇಳಿ. ಸೊ ಅವಾಗ ಏನಾಗುತ್ತೆ, RBC ಮೇಲೆ A ಪಾಲಿಮರ್ಸು ಬೆಳೆಯುತ್ತೆ, B ಶುಗರ್ ಪಾಲಿಮರ್ಸು ಬೆಳೆಯುತ್ತೆ. ಹಾಗಾಗಿ ಅವರ ಬ್ಲಡ್ ಗ್ರೂಪ್ ಏನಾಯಿತು, AB ಬ್ಲಡ್ ಗ್ರೂಪ್ ಆಯಿತು. ಸೊ ಇಲ್ಲೂ ಕೂಡ ಸೇಮ್ ಹಾಗೆ ಇದೆ, AB ಬ್ಲಡ್ ಗ್ರೂಪ್ ಆಯಿತು. ಸೊ 3 ಆಯಿತು. ನೆಕ್ಸ್ಟ್ ಇಲ್ಲ I ಇತ್ತು ಅಂದ್ಕೊಳ್ಳಿ, ಹೌದಾ? ಸೊ ಅಂದರೆ ಯಾವುದು ಶುಗರ್ ಪಾಲಿಮರ್ಸೇ ಇಲ್ಲ ಅಂತಂದರೆ ಅವಾಗ ಯಾವ ಬ್ಲಡ್ ಗ್ರೂಪ್ ಆಗುತ್ತೆ, O. ಸೊ ಫಿನೋಟೈಪ್ಸು 4, ಜಿನೋಟೈಪ್ಸು 6. ನೆನ್ಪಿಟ್ಕೊಳ್ಳಿ, 4 ಫಿನೋಟೈಪ್ಸ್ ಇದೆ, 6 ಜಿನೋಟೈಪ್ಸ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ನಿಮಗೆ ಕ್ವಶನ್ಸ್ ಯಾವ ತರಹ ಬರುತ್ತೆ ಅಂತಂದರೆ ಪೇರೆಂಟ್ಸ್ನ ಮೇಲೆ ನಿಮಗೆ ಆಫ್ ಸ್ಪ್ರಿಂಗ್ನ ಜಿನೋಟೈಪ್ ಫಿನೋಟೈಪ್ ಕಂಡುಹಿಡಿಯುವಂಥ ಕ್ವಶನ್ಸ್ಗಳೇ ಇದರಲ್ಲಿ ಬರೋದು. ಓಕೆ, ಸೊ ಹಾಗಾಗಿ ನೀವು ಈ ಟೇಬಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಫಾದರ್ ಒಂದು ಪೇರೆಂಟ್ಸಿಂದ IA, ಇನ್ನೊಂದು ಪೇರೆಂಟಿಂದನೂ IA ಬಂತು ಅಂತಂದರೆ ಏನಾಗುತ್ತೆ, ಅದು A ಬ್ಲಡ್ ಗ್ರೂಪ್ ಆಗುತ್ತೆ. ಅಥವಾ ಒಂದು ಪೇರೆಂಟಿಂದ IA, ಇನ್ನೊಂದು ಪೇರೆಂಟಿಂದ ಸ್ಮಾಲ್ ಐ ಬಂತು ಅಂದ್ರೂ ಅದು A ಬ್ಲಡ್ ಗ್ರೂಪ್ ಆಗುತ್ತೆ. ಸೊ ಈ ರೀತಿಯಾಗಿ AB ಮತ್ತು B ಆ್ಯಂಡ್ AB ಬ್ಲಡ್ ಗ್ರೂಪ್ ಬರಬೇಕು ಅಂತಂದರೆ ಪೇರೆಂಟ್ಸಲ್ಲಿ ಏನಿರಬೇಕು, ಒಬ್ಬ ಪೇರೆಂಟಲ್ಲಿ B ಅಲೀಲ್ ಇರಲೇಬೇಕು, ಇನ್ನೊಂದು ಪೇರೆಂಟಲ್ಲಿ A ಅಲೀಲ್ ಇರಲೇಬೇಕು. ಅದು ಹೋಮೋಸೈಗಸ್ ಆಗಿರಲಿ ಹೆಟ್ರೋಸೈಗಸ್ ಆಗಿರಲಿ ಇರಲೇಬೇಕು, ಅಂದರೆ ಮಾತ್ರ AB ಬ್ಲಡ್ ಗ್ರೂಪ್ ಬರುತ್ತೆ. ಇನ್ನು 4 ಫಿನೋಟೈಪ್ಸ್ ಬರುವಂಥದ್ದು ಅಂದರೆ ಅವ್ರ ಮಕ್ಕಳಿಗೆ Aನೂ ಬರಬಹುದು, Bನೂ ಬರಬಹುದು, ABನೂ ಬರಬಹುದು, O ಬ್ಲಡ್ ಗ್ರೂಪ್ ಬರಬಹುದು. ಇಂಥ ಪೇರೆಂಟ್ಸ್ ಯಾರಪ್ಪ ಅಂತ ಹೇಳಿ ನೋಡಿ, ನಿಮಗೆ ಐ ಥಿಂಕ್ ಹಾಟ್ಸ್ನ ಕ್ವಶನ್ ಟೈಪ್ ಯಾವುದೋ ಒಂದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿದ್ರು, ನಿಮಗೆ ಇದೇ ಬೋರ್ಡ್ ಎಕ್ಸಾಮ್ಸ್ಗೆ ಕೇಳಿದ್ರು ಈ ಕ್ವಶನನ್ನು. ಈ ತರಹ ಕ್ವಶನ್ಸ್ ನಿಮಗೆ ನೀಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇವನ್ ಇನ್ KCET. ಸೊ 4 ಫಿನೋಟೈಪ್ ಬರುವಂತಹ ಪೇರೆಂಟ್ಸ್ ಯಾವ ಬ್ಲಡ್ ಗ್ರೂಪ್ ಹೊಂದಿರಬೇಕು ಅಂತಂದರೆ ನೋಡಿ, IA ಫಾದರ್ ಅಂದ್ಕೊಳ್ಳೋಣ, IB ಮದರ್ ಅಂದ್ಕೊಳ್ಳೋಣ. ಅಂದರೆ ಹೆಟ್ರೋಸೈಗಸ್ A ಬ್ಲಡ್ ಗ್ರೂಪ್, ಹೆಟ್ರೋಸೈಗಸ್ B ಬ್ಲಡ್ ಗ್ರೂಪ್ನ ಮದರ್ ಇದ್ದಾರೆ. ಸೊ ಇವರು ಪ್ರೊಡ್ಯೂಸ್ ಮಾಡುವಂಥ ಗ್ಯಾಮೆಟ್ಸ್ ಏನಾಗುತ್ತೆ ನೋಡಿ, IA ಆಯಿತು, ಹಿಯರ್ IB ಆಯಿತು. ಸೊ ಇವಾಗ ಕಾಂಬಿನೇಷನ್ ಮಾಡ್ತಾ ಹೋದರೆ IAIB AB ಬ್ಲಡ್ ಗ್ರೂಪ್ ಅಂತ, ಆ್ಯಂಡ್ IAI A ಬ್ಲಡ್ ಗ್ರೂಪ್ ಅಂತ, ನೆಕ್ಸ್ಟ್ IIB B ಬ್ಲಡ್ ಗ್ರೂಪ್ ಅಂತ, II ಆ್ಯಂಡ್ O ಬ್ಲಡ್ ಗ್ರೂಪ್ ಬಂತು. ಓಕೆ, ಸೊ 4 ಬ್ಲಡ್ ಗ್ರೂಪ್ ಇರುವಂತಹ ಮಕ್ಕಳು ಹುಟ್ಟುವಂಥ ಚಾನ್ಸ್ ಇರೋದು ಯಾರಿಗೆ ಅಂತಂದರೆ ಫಾದರ್ ಮದರ್ ಇಬ್ಬರೂ ಕೂಡ
ಹೆಟ್ರೋಜೈಗಸ್ ಇರಬೇಕು ಫಾರ್ ಎ ಬ್ಲಡ್ ಗ್ರೂಪ್ ಬಿ ಬ್ಲಡ್ ಗ್ರೂಪ್, ಅಂದರೆ ಮಾತ್ರ 4 ಫಿನೋಟೈಪಿನ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ. ಓಕೆ, ಸೊ ಇದು ಕ್ಲಿಯರ್ ಆಯಿತು ಅಂತಂದರೆ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳಿದ್ರು ನೀವು ಬರೆಯೋದಕ್ಕೆ ಏಬಲ್ ಇರ್ತೀರಾ, ರೈಟ್. ಸೊ ದಿಸ್ ವಾಸ್ ದ ಇಂಪಾರ್ಟೆಂಟ್ ಟಾಪಿಕ್, ಬ್ಲಡ್ ಗ್ರೂಪ್ನ ಟಾಪಿಕ್ನೇ ಮೇಲೇ ಜಾಸ್ತಿ ಕ್ವಶನ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ABO ಬ್ಲಡ್ ಗ್ರೂಪ್ ಅಂದರೆ ನಿಮಗೆ ಇನ್ನೊಂದು ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಮಲ್ಟಿಪಲ್ ಅಲೀಲ್ಸ್ಗೂ ಕೂಡ ಎಕ್ಸಾಂಪಲ್. ಹೆಂಗೆ ಅಂದರೆ ಮಲ್ಟಿಪಲ್ ಅಲೀಲ್ಸ್ ಅಂದ್ರೇನು, ಮೋರ್ ದ್ಯಾನ್ 2 ಅಲೀಲ್ಸ್, ಹೌದಾ. ಯಾಕೆ ನೋಡಿ, ನಮಗೆ ಟಾಲ್ನೆಸ್ಸಿಗೆ ಏನಿತ್ತಪ್ಪ, ಟಾಲ್ನೆಸ್ಸಿಗೆ 2 ಅಲೀಲ್ಸ್ ಇತ್ತು, ಒಂದು ಕ್ಯಾಪಿಟಲ್ ಟಿ ಇತ್ತು, ಒಂದು ಸ್ಮಾಲ್ ಟಿ ಇತ್ತು. ಫ್ಲವರ್ ಕಲರಿಗೆ ಏನಿತ್ತಪ್ಪ, ಒಂದು ಕ್ಯಾಪಿಟಲ್ ಆರ್ ಇತ್ತು, ಇನ್ನೊಂದು ಸ್ಮಾಲ್ ಆರ್ ಇತ್ತು. ಇಲ್ಲಿ ನೋಡಿ ಬ್ಲಡ್ ಗ್ರೂಪಿಗೆ ಎಷ್ಟಿದಾವ್ರಿ ಅಲೀಲ್ಸು, IA ಇದೆ, IB ಇದೆ, ಸ್ಮಾಲ್ ಐನೂ ಇದೆ, 3 ಅಲೀಲ್ಸ್ ಆಯಿತು. ಸೊ ಮೋರ್ ದ್ಯಾನ್ 2 ಅಲೀಲ್ಸ್ ಇದ್ದರೆ ಅದನ್ನು ಮಲ್ಟಿಪಲ್ ಅಲೀಲ್ಸ್. ಒಂದೇ ಕ್ಯಾರೆಕ್ಟರ್, ಏನು ಕ್ಯಾರೆಕ್ಟರು, ಬ್ಲಡ್ ಗ್ರೂಪ್, ಹೌದಾ. ಸೊ ಹಾಗಾಗಿ ಇದು ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಅಲೀಲ್ಸ್, ನೆನ್ಪಿಟ್ಕೊಳ್ಳಿ. ಆರ್ ಸಿಂಗಲ್ ಜೀನ್ ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ 1 ಎಫೆಕ್ಟ್. ಓಕೆ, ಏನಿದು ಸಿಂಗಲ್ ಜೀನ್ ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ 1 ಎಫೆಕ್ಟ್ ಅಂತಂದರೆ ಇದು ಸ್ವಲ್ಪ ಬೇರೆ ಇದೆ. ಇದು ಏನು ಅಂತಂದರೆ ಇದರಲ್ಲಿ ಅವರು ಇಷ್ಟೊತ್ತು ನೋಡದೇ ಇರುವಂತಹದ್ದೊಂದು ಕಾನ್ಸೆಪ್ಟ್ ನೋಡ್ತೀವಿ ನಾವು, ಏನು ಅದು ಲೈಕ್ ಕೈಂಡ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ತರಹನೇ ಬರುತ್ತೆ ಇದು. ಯಾಕಂದರೆ ಇದರಲ್ಲಿ ಅವ್ರೇನು ಹೇಳ್ತಾರೆ, 2 ಅಲೀಲ್ಸ್ ಇದೆ ಅಂತೆ, ಸ್ಟಾರ್ಚ್ ಸಿಂಥಸಿಸ್ ಇನ್ ಪೀ ಸೀಡ್ಸ್, ಅಂದರೆ ಪೀ ಸೀಡ್ಸ್ನ ಸೈಜ್ಗಳು, ಹೌದಾ. ಬಟಾಣಿ ಕಾಳಿನ ಸೈಜಿನ ಬಗ್ಗೆ ಅವ್ರು ಕೊಟ್ಟಿದ್ದಾರೆ, ಅದನ್ನು 2 ಅಲೀಲ್ಸ್ ಕಂಟ್ರೋಲ್ ಮಾಡುತ್ತೆ ಅಂತೆ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಏನಂತಾರೆ ಅವರು, ಕ್ಯಾಪಿಟಲ್ ಬಿ ಇತ್ತಂದರೆ ದೊಡ್ಡ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ದೊಡ್ಡ ದೊಡ್ಡ ಬಟಾಣಿ ಹುಟ್ಟುತ್ತವು. ಸ್ಮಾಲ್ ಬಿ ಇತ್ತು ಅಂತಂದರೆ ಸಣ್ಣ ಏನು ಗ್ರೇನ್ಸ್ ಹುಟ್ಟುತ್ತೆ. ಓಕೆ, ಅದೇ ಒಂದು ವೇಳೆ ಹೆಟ್ರೋಜೈಗಸ್ ಕಂಡೀಷನ್ ಇತ್ತು ಅಂತಂದರೆ ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. ಓಕೆ, ಸೊ ಈ ತರಹ ಇದು ಕೂಡ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ತೋರಿಸ್ತಾ ಇದೆ. ಸ್ಟಾರ್ಚ್ ಸಿಂಥಸಿಸ್ ಇನ್ ಪೀ ಸೀಡ್ಸ್, ಇದೊಂದು ನೆನಪಲ್ಲಿ ಇಟ್ಕೊಂಡಿರಿ, ಹೇಳಲಿಕ್ಕಾಗಲ್ಲ, ನೀಟಲ್ಲಿ ಕೇಳಿದ್ರು ಕೇಳ್ತಾರೆ ಈ ತರಹ ಕ್ವಶನ್ಸನ್ನು, ಹೆಂಗೆ ಬೇಕಾದರೂ ಕೇಳ್ತಾರೆ. ಸೊ ಹಾಗಾಗಿ NCERTನ ಡೀಟೇಲಾಗಿ ಓದ್ಕೊಳ್ಳೋದೇ ಒಳ್ಳೆಯದು. ನೆಕ್ಸ್ಟ್ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಆಯ್ತು, ಇದೊಂದು ಮುಗೀತು ಅಂತಂದರೆ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕಡೆಗೆ ಮೂವ್ ಆಗೋಣ. ಇದೊಂದು ಆದ ತಕ್ಷಣ ಯಾವುದು ಅಂತಂದರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಇದೆ, ಸೆಕ್ಸ್ ಡಿಟರ್ಮಿನೇಷನ್ ಕಾನ್ಸೆಪ್ಟ್ ಇದೆ, ಆ್ಯಂಡ್ ಮ್ಯುಟೇಷನ್ ಕಾನ್ಸೆಪ್ಟ್ ಇದೆ, ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಇದೆ, ಆ್ಯಂಡ್ ದೆನ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಪ್ಲಿಯೋಟ್ರಾಪಿ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲವು, ಹೌದಾ. ಸೊ ಇದೊಂದು ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಒಂದು 2-3 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ, ಬೇಗ ಅದಕ್ಕೆ ಮೂವ್ ಆಗೋಣ. ಓಕೆ, ಸೊ 2 ಜೀನ್ಸಲ್ಲಿ ಅವ್ರು ಏನು ತೊಗೊಂಡ್ರು, 2 ಕ್ಯಾರೆಕ್ಟರ್ಸ್ ತೊಗೊಂಡಿದ್ದೇನು, ಒಂದು ಯೆಲ್ಲೋ ಕಲರು ರೌಂಡ್ ಶೇಪ್ ಇರುವಂಥ ಸೀಡ್ಸು, ಇನ್ನೊಂದು ಗ್ರೀನ್ ಕಲರು ರಿಂಕಲ್ಡ್ ಸೀಡ್ಸನ್ನು ಅವ್ರು ತೊಗೊಳ್ತಾರೆ. ಡೈರೆಕ್ಟ್ ಕ್ರಾಸನ್ನೇ ನೋಡೋಣ. ಸೊ ರೌಂಡ್ ಯೆಲ್ಲೋ ಸೀಡ್ಸು, ಇನ್ನೊಂದು ರಿಂಕಲ್ಡ್ ಗ್ರೀನ್ ಸೀಡ್ಸ್, ಇವು ರಿಸೆಸಿವ್, ಇದು ಡಾಮಿನೆಂಟ್, ಹೌದಾ. ಸೊ ಗ್ಯಾಮೆಟ್ಸ್ ಏನು ಬರುತ್ತೆ ನೋಡಿ, ಈ ಕಡೆಯಿಂದ RR ಇಂದ ಕ್ಯಾಪಿಟಲ್ ಆರು, ಕ್ಯಾಪಿಟಲ್ ವೈ ಇಂದ 1 ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಮಾಲ್ ಆರ್ ಇಂದ 1, ಸ್ಮಾಲ್ ವೈ ಇಂದ 1. ಓಕೆ, ಗ್ಯಾಮೆಟ್ಸಿಗೆ ಬರುತ್ತೆ. ಓಕೆ, F1 ಜನ್ರೇಷನ್ನಲ್ಲಿ ಏನು ಬಂತು ನಮಗೆ, ರೌಂಡ್ ಎಲ್ಲೋ ಸೀಡ್ಸ್ ಬಂತು, ಬಿಕಾಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಲ್ಲಿ R ಡಾಮಿನೆಂಟು, ಸೊ ರೌಂಡು, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಲ್ಲಿ Y ಡಾಮಿನೆಂಟು, ಸೊ ಎಲ್ಲೋ. ಸೊ ಇವುಗಳನ್ನ ಸೆಲ್ಫಿಂಗ್ ಮಾಡಿದಾಗ, ಸೊ ದಿಸ್ ಈಸ್ ಪುನೆಟ್ ಸ್ಕ್ವೇರ್. ಸೊ ಪುನೆಟ್ ಸ್ಕ್ವೇರ್ ಹಾಕಿದಾಗ ನಮಗೆ ಫಿನೋಟೈಪಿಕ್ ರೇಷಿಯೋ ಏನು ಬಂತು, 9 ರೌಂಡ್ ಎಲ್ಲೋ ಸೀಡ್ಸ್ ಬಂತು. ಡಾಮಿನೆಂಟ್ ಫಿನೋಟೈಪು 9 ಬಂತು. ಇಂಟರ್ಮೀಡಿಯೇಟ್ ಅಂತಂದರೆ ಲೈಕ್ 2 ಇರುವಂತಹದ್ದು, ಅಂದರೆ ಪೇರೆಂಟಲ್ ಜನ್ರೇಷನ್ ಇರದೇ ಇರುವಂಥದ್ದು ರೀಕಾಂಬಿನೆಂಟ್ ಟೈಪ್ ಯಾವ್ದು ಬಂತು, ರೌಂಡ್ ಗ್ರೀನು ರಿಂಕಲ್ಡ್ ಎಲ್ಲೋ. ನೋಡಿ ಪೇರೆಂಟ್ಸಲ್ಲಿ ಎಲ್ಲಾದರೂ ಇದ್ದಾವ, ರೌಂಡ್ ಗ್ರೀನ್ ಇದೆಯಾ, ಇದು ಇಲ್ಲ, ಇದು ರಿಂಕಲ್ಡ್ ಎಲ್ಲೋ ಇದೆಯಾ, ಇಲ್ಲ, ಆದರೂ ಆ ತರಹ F2 ಜನ್ರೇಷನ್ನಲ್ಲಿ ಬಂತು, ಹೌದಾ. ಸೊ ರೀಕಾಂಬಿನೆಂಟ್ ಟೈಪ್ ಅಲ್ಲಿ ಹೆಂಗೆ ನಮಗೆ ಬೇರೆ ತರಹ ಕ್ಯಾರೆಕ್ಟರ್ ಬಂತಲ್ವ, ಇಂಟರ್ಮೀಡಿಯೇಟ್ ಟೈಪು. ಸೊ ಆ ತರಹ, ಬಟ್ ಇಂಟರ್ಮೀಡಿಯೇಟ್ ಅಂತ ಕರೆಯಲ್ಲ, ನಾವು ಇದನ್ನು ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ನಿಮಗೆ ಮುಂದೆ ಹೇಳ್ತೀನಿ ನಾನು, ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನಲ್ಲಿ ಇದನ್ನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ರಿಂಕಲ್ಡ್ ಗ್ರೀನ್. ಸೊ ದಿಸ್ ಈಸ್ ದ ಫಿನೋಟಿಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್. ನೆನ್ಪಿಟ್ಕೊಳ್ಳಿ, ಏನು 9:3:3:1 ಈಸ್ ಡೈಹೈಬ್ರಿಡ್ ಕ್ರಾಸ್ನ ಫಿನೋಟಿಪಿಕ್ ರೇಷಿಯೋ. ಜೆನೆಟಿಪಿಕ್ ರೇಷಿಯೋ ಎಲ್ಲೂ ಕೇಳಲ್ಲ, ಡೋಂಟ್ ವರಿ. ಓಕೆ, ಸೊ ಇದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ಗೆ, ಈ ಡೈಹೈಬ್ರಿಡ್ ಕ್ರಾಸ್ ಮಾಡಿದ ಮೇಲೆ ಅವರು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ, ಏನಿದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬೇಸ್ಡ್ ಆನ್ ಡೈಹೈಬ್ರಿಡ್ ಕ್ರಾಸ್? ಏನು ಹೇಳುತ್ತೆ ಇದು ಅಂತಂದರೆ, ವೆನ್ 2 pairs ಆಫ್ ಟ್ರೇಟ್ಸ್ ಆರ್ ಕಂಬೈನ್ಡ್, ಪ್ಲೀಸ್ ಇಗ್ನೋರ್ ದ ಡಿಸ್ಟರ್ಬೆನ್ಸಸ್. ಸೊ ಐ ಹ್ಯಾವ್ ಟು ಮೇಕ್ ದ ವಿಡಿಯೋ ಅಮಿಡ್ಸ್ ಆಫ್ ದಿಸ್ ಡಿಸ್ಟರ್ಬೆನ್ಸ್ ಓನ್ಲಿ, ಕಾಸ್ ಇಲ್ಲ ಅಂತಂದರೆ ನಾನು ಮತ್ತೆ ಇದನ್ನು ವಿಡಿಯೋನ ಆಮೇಲೆ ಮಾಡಬೇಕು ಕಾಮ್ ಆಗಿದ್ದಾಗೆ ಅಂತಂದರೆ ಐ ವಾಂಟ್ ಗೆಟ್ ಟೈಮ್. ಸೊ ದಟ್ಸ್ ವೈ ಇವಾಗ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಐ ವಿಲ್ ಫಿನಿಶ್ ಇಟ್ ಆಫ್ ನೌ ಓನ್ಲಿ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸಸ್ ಆಫ್ ಔಟ್ಸೈಡ್ ನೌ. ಸೊ 2 ಪೇರ್ ಆಫ್ ಟ್ರೇಟ್ಸನ್ನು ಹೈಬ್ರಿಡಲ್ಲಿ ಕಂಬೈನ್ ಮಾಡಿದಾಗ ಏನಾಗುತ್ತೆ, 1 ಪೇರ್
ಆಫ್ ಕ್ಯಾರೆಕ್ಟರು ಸೆಗ್ರಿಗೇಟ್ ಆಗುತ್ತೆ, ಅಂದರೆ ಬಿಡಿ ಬೇರೆ ಬೇರೆಯಾಗುತ್ತೆ, ಇಂಡಿಪೆಂಡೆಂಟ್ ಆಫ್ ದ ಅದರ್ ಪೇರ್ ಆಫ್ ಕ್ಯಾರೆಕ್ಟರ್. ಸೊ ತುಂಬ ತಲೆ ಕೆಡಿಸ್ಕೊಳ್ಬೇಡ್ರಿ, ಹೇಳ್ಬಿಡ್ತೀನಿ ನೋಡ್ರಿ, ಈಸಿಯಾಗಿದೆ. ಏನಾಯ್ತಪ್ಪ ಇಲ್ಲಿ ನಮಗೆ, ಸೊ ಈ ಕ್ಯಾರೆಕ್ಟರು ಶೇಪನ್ನು ಹೇಳುತ್ತೆ, ಈ ಕ್ಯಾರೆಕ್ಟರು ಕಲರಿಗೆ, ಇದು ಶೇಪಿಗೆ, ಇದು ಕಲರಿಗೆ, ಹೌದಾ. ಸೊ ಎರಡು ಕ್ಯಾರೆಕ್ಟರ್ಸ್ಗಳು ಅದರ ಅಲೀಲ್ಸ್ಗಳು ಇಂಡಿಪೆಂಡೆಂಟಾಗಿ ಸಪ್ರೇಟ್ ಆಯಿತು, ಹೌದಾ. ನೋಡಿ, ಶೇಪ್ದು ನಾನು ಎರಡು ಒಂದೇ ಕಡೆ ಹೋಗ್ತೀನಿ ಅಂತ ಹೋದ್ವಾ, ಇಲ್ಲ. ಕಲರ್ದು ನಾನು ಎರಡು ಒಂದೇ ಕಡೆ ಹೋಗ್ತೀನಿ ಅಂತ ಹೋದ್ವಾ, ಇಲ್ಲ. ಶೇಪಿನ ಅಲೀಲ್ಸಲ್ಲಿ ಎರಡರಲ್ಲಿ ಒಂದು ಕಡೆ ಹೋಗುತ್ತೆ, ಇನ್ನೊಂದು ಕಡೆ ಹೋಗುತ್ತೆ. ಕಲರ್ನ ಇದರಲ್ಲಿ ಒಂದು ಕಡೆ ಹೋಗುತ್ತೆ, ಇನ್ನೊಂದು ಗ್ಯಾಮೆಟಿಗೆ ಹೋಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಮಗೆ 4 ಡಿಫ್ರೆಂಟ್ ಗ್ಯಾಮೆಟ್ಸ್ಗಳು ಫಾರ್ಮ್ ಆಯಿತು. ಸೊ ಇದನ್ನೇ ಅವರು ಇಂಡಿಪೆಂಡೆಂಟಾಗಿ ಅವುಗಳು ಸಪರೇಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ ಇಂಡಿಪೆಂಡೆಂಟ್ಲಿ ಅಸಾರ್ಟ್ ಟು ದ ಗ್ಯಾಮೆಟ್ಸ್ ಡ್ಯೂರಿಂಗ್ ಮಿಯೋಸಿಸ್. ಓಕೆ, ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಐ ಹ್ಯಾವೆಂಟ್ ಕವರ್ ದೀಸ್ ಟಾಪಿಕ್ಸ್ ಇನ್ ಮೈ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸಲ್ಲಿ ನಾನು ಇದನ್ನು ಕವರ್ ಮಾಡಿಲ್ಲ ಈ ಟಾಪಿಕ್ಸನ್ನ. ಸೊ ದಟ್ಸ್ ವೈ ನಾನು ಮೇನ್ಲಿ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಸೊ ನೋಡಿ, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ವೆರಿ ಸಿಂಪಲ್, ಏನಿಲ್ಲ. 1900ವರೆಗೂ ಮೆಂಡಲ್ ಅವರ ವರ್ಕನ್ನು ಯಾರೂ ಗುರುತಿಸಲಿಲ್ಲ. 1900 ಆದಮೇಲೆ ಅವ್ರ ವರ್ಕನ್ನು ಗುರುತಿಸೋದಕ್ಕೆ ಶುರು ಮಾಡಿದರು. ಸೊ ಅವರು ಮೆಂಡಲ್ ಅವ್ರು ಏನು ಹೇಳಿದರು, ಫ್ಯಾಕ್ಟರ್ಸ್ ಅಂತ ಹೇಳಿದ್ರು, ಇದೆಲ್ಲ ವರ್ಕ್ ಮಾಡಿದರು, ಆದರೆ ಅವರು ಜೀನ್ಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿದ್ದಿಲ್ಲ. ಅವರು ಇದುವರೆಗೂ ಫ್ಯಾಕ್ಟರ್ಸ್ ಅಂತಲೇ ಅಂದಿದ್ರು. ಆಮೇಲೆ ಇವು ಕ್ರೋಮೋಸೋಮ್ಸ್ ಮೇಲೆ ಇರುತ್ತೆ ಅಂತಲೂ ಅವ್ರು ಹೇಳಿದ್ದಿಲ್ಲ. ಜೀನ್ಸು ಕ್ರೋಮೋಸೋಮ್ ಮೇಲೆ ಇರುತ್ತೆ ಅಂತ ನಮ್ಗೆ ಇವಾಗ ಗೊತ್ತಾಗಿದೆ, ಬಟ್ ಅವ್ರಿಗೆ ಗೊತ್ತಿದ್ದಿಲ್ಲ ಮೆಂಡಲ್ ಅವ್ರಿಗೆ, ಹೌದಾ. ಸೊ ಇವರು ಅವ್ರು ಹೇಳಿದ್ದ ರೂಲ್ಸನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ, ಆ ಒಂದು ಫ್ಯಾಕ್ಟರ್ಸ್ ಅಂದರೆ ಏನು, ಅವೇ ಜೀನ್ಸು, ಅವುಗಳು ಸೇಮ್ ಕ್ರೋಮೋಸೋಮ್ಗಳು ಹೆಂಗೆ ಸಪ್ರೇಟ್ ಆಗುತ್ತೆ, ಕ್ರೋಮೋಸೋಮ್ಸ್ ಹೆಂಗೆ ಇನ್ಹೆರಿಟ್ ಆಗುತ್ತೆ, ಅದೇ ತರಹ ಈ ಫ್ಯಾಕ್ಟರ್ಸು ಇನ್ಹೆರಿಟ್ ಆಗುತ್ತೆ ಅಂತಲೇ ಹೇಳ್ತಾರೆ. ಸೊ ದಟ್ ಈಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಯಾಕೆ ಮೆಂಡಲ್ ಅವರ ವರ್ಕ್ ಯಾಕೆ ರೆಕಗ್ನೈಸ್ ಆಗಲಿಲ್ಲ, ಸೊ ಇದನ್ನು ಕೇಳ್ಬೋದು ನಿಮಗೆ. ಯಾಕೆ ಅಂತಂದರೆ ಆವಾಗ ಕಮ್ಯುನಿಕೇಷನ್ ಈಸಿಯಾಗಿದ್ದಿಲ್ಲ, ಹಾಗಾಗಿ ಪಬ್ಲಿಕ್ಕಾಗಿ ಅವ್ರಿಗೆ ಹೆಚ್ಚೊಂದು ಎಕ್ಸ್ಪೋಜರ್ ಹೆಚ್ಚಿನ ಎಕ್ಸ್ಪೋಜರ್ ಸಿಗಲಿಲ್ಲ ಮೆಂಡಲ್ ಅವರ ವರ್ಕಿಗೆ, ಹೌದಾ. ಸೊ ಹಾಗಾಗಿ ಅದನ್ನು ಗುರುತಿಸಲಿಲ್ಲ, ಒಂದೇದು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತಂದರೆ, ಅವರು ಜೀನ್ಸ್ ಅಂತ ಹೇಳ್ತಾರೆ, ಜೀನ್ಸ್ ಅನ್ನುವಂಥದ್ದನ್ನು ಅವರು, ಅಥವಾ ಫ್ಯಾಕ್ಟರ್ಸ್ ಅನ್ನುವಂಥದ್ದನ್ನು ಅವ್ರು ಏನು ಹೇಳಿದರು, ಅವರು ಅದಕ್ಕೆ ವಿಚ್ ಡಿಡ್ ನಾಟ್ ಬ್ಲೆಂಡ್, ಅದು ಬ್ಲೆಂಡ್ ಆಗೋದಿಲ್ಲ, ಮಿಕ್ಸಪ್ ಆಗೋದಿಲ್ಲ, ಕ್ಯಾರೆಕ್ಟರ್ಸ್ ಅವಾಗಲೂ ಸಪ್ರೇಟ್ ಆಗಿರುತ್ತೆ ಅಂತ ಏನು ಹೇಳ್ತಾರೆ. ಅದನ್ನು ಅವರ ಕಾಂಟೆಂಪ್ರರೀಸ್ ಅಂತಂದರೆ ಜೊತೆಗೆ ಸೈಂಟಿಸ್ಟ್, ಆ ಟೈಮಲ್ಲಿ ಇದ್ದಂಥ ಸೈಂಟಿಸ್ಟ್ಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ಇದು ಸೆಕೆಂಡ್ ಒನ್. ನೆಕ್ಸ್ಟ್ ಥರ್ಡ್ ಒನ್ ಏನು ಅಂತಂದರೆ, ಅವರು ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡಿಬಿಟ್ರು, ಹೌದಾ. ಬಯಾಲಜಿನಲ್ಲಿ ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡಿಬಿಟ್ರು. ಸೊ ಹೀಗಾಗಿ ಅದನ್ನು ಅವರು ಹೊಸದಾಗಿ ಬಯಾಲಜಿನಲ್ಲಿ ಹೆಂಗ್ರಿ ನೀವು ಮ್ಯಾಥ್ಸ್ ಅಪ್ಲೈ ಮಾಡಿದ್ರಿ ಅಂತೇಳಿ ಆವಾಗಿನ ಟೈಮ್ ಅವ್ರು ಒಪ್ಕೊಳ್ಳೇ ಇಲ್ಲ, ಹೌದಾ. ಆ್ಯಂಡ್ ಅದಕ್ಕೆ ಫಿಸಿಕಲ್ ಪ್ರೂಫನ್ನ ಅವರು ಕೊಡಲಿಲ್ಲ. ಫ್ಯಾಕ್ಟರ್ಸ್ ಅಂತಂದರೆ ಎಲ್ಲಿರುತ್ತೆ ರೀ ಅದು, ಪ್ಲ್ಯಾಂಟಲ್ಲಿ ಫ್ಯಾಕ್ಟರ್ಸ್ ಎಲ್ಲಿದ್ದಾವು ಅಥವಾ ಎಲ್ಲಿದೆ ಅದು ಅಂತ ಹೇಳಿ ಅವರು ಫಿಸಿಕಲ್ ಪ್ರೂಫನ್ನು ಕೊಡಲಿಲ್ಲ. ಯಾಕಂದರೆ ಆವಾಗ ಮೈಕ್ರೋಸ್ಕೋಪ್ ಎಲ್ಲ ಇದ್ದಿದ್ದಿಲ್ಲ. DNA ಕಂಡು ಹಿಡಿದು DNA ಒಳಗಡೆ ಜೀನ್ಸ್ ಇದೆ, ಆ ಜೀನ್ಸೇ ಫ್ಯಾಕ್ಟರ್ಸು ಮೆಂಡಲ್ ಅವ್ರು ಹೇಳಿದ್ದು ಅಂತ ಹೇಳೋದಕ್ಕೆ ತುಂಬ ಟೈಮ್ ತೊಗೊಳ್ತು, ಹೌದಾ. ಸೊ ಹಂಗಾಗಿ 1900 ಏನು ಮಾಡಿದರು ಅಂತಂದರೆ, 3 ಸೈಂಟಿಸ್ಟ್ಸು, ಯಾರು, ಡಿ ವ್ರೀಸ್, ಕೊರೆನ್ಸ್ ಮತ್ತು ವಾನ್ ಶೆರ್ಮಾಕ್. ಓಕೆ, ಸೊ ಟಿ ಸೈಲೆಂಟ್ ಆಗುತ್ತೆ ಇಲ್ಲಿ, ಶೆರ್ಮಾರ್ಕ್. ಇವರು ಮೆಂಡಲ್ಸ್ ರಿಸಲ್ಟನ್ನು ಮತ್ತೊಮ್ಮೆ ಆ ತರಹ ಎಲ್ಲ ಕಂಡಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ಸನ್ನು ಅವರು ಇನ್ನೊಂದು ಸರ್ತಿ ಡಿಸ್ಕವರ್ ಮಾಡಿದರು, ಹೌದಾ. ಸೊ ಡಿಸ್ಕವರ್ ಮಾಡಿದ ಮೇಲೆ ಏನು ಹೇಳ್ತಾರೆ ಅವರು, ಕ್ರೋಮೋಸೋಮ್ಸ್ಗಳು ಏನಿದಾವಲ್ವ, ಆ ಕ್ರೋಮೋಸೋಮ್ಸನ್ನು ಐಡೆಂಟಿಫೈ ಮಾಡ್ತಾರೆ. ಓಕೆ, ಸೊ 1902ನಲ್ಲಿ ಕ್ರೋಮೋಸೋಮ್ಸ್ ಮೂಮೆಂಟನ್ನು ಎಲ್ಲ ಅವರು ಗಮನಿಸ್ತಾರೆ ಮೈಕ್ರೋಸ್ಕೋಪಲ್ಲಿ, ಈ ತರಹ ಎಲ್ಲ ಮೂಮೆಂಟ್ ಆಗ್ತಾ ಇರುವಂಥದ್ದು. ಸೊ ನೋಡಿದ ಮೇಲೆ ವಾಲ್ಟರ್ ಸಟನ್ ಮತ್ತು ಥಿಯೋಡೋರ್ ಬೋವೆರಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕ್ರೋಮೋಸೋಮ್ಸ್ನ ಬಿಹೇವಿಯರ್ ಏನಿದೆಯಲ್ಲ ಅದು ಸೇಮ್ ಜೀನ್ಸ್ ತರಹನೇ ಇದೆ ಬಿಹೇವಿಯರ್ ಅಂತ ಹೇಳ್ತಾರೆ. ಹೆಂಗೆ ಅಂತಂದರೆ ನೋಡಿ, ಇದು ಕ್ರೋಮೋಸೋಮ್ಸ್ ಏನಾಗ್ತಾವ್ರಿ, ಕ್ರೋಮೋಸೋಮ್ಸು ನೀವು ಸೆಲ್ ಡಿವಿಷನಲ್ಲಿ ಕಲಿತೀರಿ. ಏನಾಗುತ್ತೆ, ಕ್ರೋಮೋಸೋಮ್ಸು ಡುಪ್ಲಿಕೇಟ್ ಆಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲೂ ಕೂಡ ಏನಾಯಿತು, ಗ್ಯಾಮೆಟ್ಸ್ಗಳು ಸಪ್ರೇಟಾಗಿ ಡಿವೈಡ್ ಆಯ್ತಲ್ವಾ, ಗ್ಯಾಮೆಟ್ಸ್ ಫಾರ್ಮೇಷನ್ನಲ್ಲಿ ಸೇಮ್ ಕ್ರೋಮೋಸೋಮ್ಸ್ಗಳು ಏನಾಗುತ್ತೆ, ಸಪ್ರೇಟಾಗಿ ಡಿವೈಡ್ ಆಗುತ್ತೆ. ಸೊ ಇದನ್ನೇ ಅವ್ರು ಹೇಳಿದ್ದಾರೆ, ನಥಿಂಗ್ ಮೋರ್ ದ್ಯಾನ್ ದಟ್, ಹೌದಾ. ಸೊ ಸೇಮ್ ಥಿಂಗ್. ಓಕೆ, ನೆಕ್ಸ್ಟ್ ಸೊ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಕೊಟ್ಟಿದ್ಯಾರು ಅಂತಂದರೆ ಸಟನ್ ಮತ್ತು ಬೋವೆರಿ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಅದನ್ನು ಕೇಳ್ಬೋದು. ನೆಕ್ಸ್ಟ್ ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ಗೆ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನನ್ನು ಕೊಟ್ಟಿದ್ಯಾರು ಅಂತಂದರೆ ಥಾಮಸ್ ಹಂಟ್ ಮಾರ್ಗನ್ ಅವರು. ಓಕೆ, ಸೊ ಅವರು ಇದಕ್ಕೆ ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು ಕೊಡ್ತಾರೆ. ಹೆಂಗೆ, ಮತ್ತು ಅವರು ಯೂಸ್ ಮಾಡಿದಂಥ
ಆರ್ಗ್ಯಾನಿಸಮ್ ಯಾವುದು ಅಂತಂದರೆ ಫ್ರೂಟ್ ಫ್ಲೈ, ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಯಾಕೆ ಡ್ರಾಸೋಫಿಲಾನೇ ಅವ್ರು ಚೂಸ್ ಮಾಡಿದರು ಕೇಳ್ತಾರೆ ಕ್ವಶನ್ಸ್. ವಿಚ್ ಆಫ್ ದ ಫಾಲೋವಿಂಗ್ ರೀಸನ್ ಇವರು ಡ್ರಾಸೋಫಿಲಾನ ಚೂಸ್ ಮಾಡೋದಕ್ಕೆ ಅಂತ ಕೇಳ್ಬೋದು. ಏನು ಅದು ಈಸಿಯಾಗಿ ಸಿಂಪಲ್ ಮೀಡಿಯಮಲ್ಲಿ ಲ್ಯಾಬೊರೇಟ್ರಿನಲ್ಲಿ ನಾವು ಗ್ರೋ ಮಾಡಬಹುದು. ಆ್ಯಂಡ್ ಅದರ ಲೈಫ್ ಸೈಕಲ್ ತುಂಬ ಕಡಿಮೆ, ಜಸ್ಟ್ 2 ವೀಕ್ಸಲ್ಲಿ ನಮಗೆ ಅದರ ಪ್ರೋಜೆನಿ ಬಂದುಬಿಡುತ್ತೆ, ಆಫ್ ಸ್ಪ್ರಿಂಗ್ಸ್ ಬಂದುಬಿಡುತ್ತೆ. ಆ್ಯಂಡ್ ಸಿಂಗಲ್ ಮೇಟಿಂಗಲ್ಲಿ ಅದು ಬಹಳಷ್ಟು ಪ್ರೋಜೆನಿಯನ್ನು ಕೊಡುತ್ತೆ. ಆ್ಯಂಡ್ ದೆನ್ ನಮಗೆ ಸೆಕ್ಸಸ್ನ ನಾವು ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅಂದರೆ ಮೇಲ್ ಮತ್ತು ಫೀಮೇಲ್ ಫ್ಲೈಸನ್ನು ನಾವು ನೋಡಿ ಯಾವುದು ಮೇಲ್ ಯಾವುದು ಫೀಮೇಲ್ ಅಂತ ಈಸಿಯಾಗಿ ಡಿಸ್ಟಿಂಗ್ವಿಷ್ ಮಾಡಬಹುದು. ಆಮೇಲೆ ಲೋ ಪವರ್ ಮೈಕ್ರೋಸ್ಕೋಪಲ್ಲಿನೇ ನಾವು ಈ ಡಿಸ್ಟಿಂಗ್ವಿಷನ್ನು ಮಾಡಬಹುದು ಆ್ಯಂಡ್ ವೇರಿಯೇಷನ್ಸನ್ನು ಕಂಡುಹಿಡಿಬೋದು. ಹಾಗಾಗಿ ಅವರು ಡ್ರಾಸೋಫಿಲಾನ ಸೆಲೆಕ್ಟ್ ಮಾಡ್ತಾರೆ ಫಾರ್ ಹಿಸ್ ಸ್ಟಡೀಸ್. ಯಾವುದು ಡ್ರಾಸೋಫಿಲಾ ಮಾಡಿದ್ಯಾರು? ಥಾಮಸ್ ಹಂಟ್ ಮಾರ್ಗನ್. ಎಕ್ಸ್ಪೆರಿಮೆಂಟಲ್ ವೇರಿಫಿಕೇಷನ್ ಆಫ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಓಕೆ, ಸೊ ಇದೇ ಮಾರ್ಗನ್ ಅವರು ಈ ಡ್ರಾಸೋಫಿಲಾನ ಯೂಸ್ ಮಾಡಿದ್ರಲ್ವ. ಸೊ ಏನು ಕಂಡುಹಿಡಿದ್ರಪ್ಪ ಅವರು ಅಂತಂದರೆ ಲಿಂಕೇಜು ಮತ್ತು ರೀಕಾಂಬಿನೇಷನ್ ಅನ್ನೋದನ್ನು ಕಂಡುಹಿಡಿತಾರೆ. ಏನು ಲಿಂಕೇಜ್ ಅಂತಂದರೆ ಇವಾಗ ಒಂದು ಕ್ರೋಮೋಸೋಮ್ ಮೇಲೆ 2 ಜೀನ್ಸು ಜೊತೆ ಪ್ರೆಸೆಂಟ್ ಇದಾವು ಅಂತಂದರೆ ನಾವೇನಂತೀವಿ ರೀ? ಸೊ ಇವೇನಾಗುತ್ತೆ, ಸೊ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ಇದೆ, ಸ್ಮಾಲ್ ಟಿ ಇದೆ ಅಂತಂದರೆ ಏನಾಗುತ್ತೆ, ಕ್ಯಾಪಿಟಲ್ ಟಿ ಒಂದಿಗೆ ಹೋಗುತ್ತೆ, ಸ್ಮಾಲ್ ಟಿ ಒಂದಕ್ಕೆ ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಇದೊಂದು ಕ್ರೋಮೋಸೋಮ್ ಅಂದ್ಕೊಳ್ಳೋಣ, ಈ ಕ್ರೋಮೋಸೋಮಲ್ಲಿರುವಂಥ ಸಪ್ರೇಟಾಗಿ ಹೋಗುತ್ತೆ ಅಂತ ನಾವು ಇದುವರೆಗೂ ಕಲ್ತಿದ್ದು. ಬಟ್ ಇಲ್ಲಿ ಈ ಲಿಂಕೇಜ್ ಏನು ಹೇಳುತ್ತೆ ಅಂತಂದರೆ ಇವೆರಡು ಅಲ್ಲಿಲ್ಸು ತುಂಬ ಹತ್ತಿರ ಇದೆ ಅಥವಾ ಇವೆರಡು ಜೀನ್ಸ್ ತುಂಬ ಹತ್ತಿರ ಇದೆ, ಸೊ ದಟ್ ಅವು ಸಪ್ರೇಟೇ ಆಗಲ್ಲ, ಅಂದರೆ ಜೊತೆಗೇ ಇರ್ತಾವು. ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಲೇ ಅಲ್ಲ, ಯಾವುದೋ 2 ಜೀನ್ಸ್ ಅಂದ್ಕೊಳ್ಳೋಣ. ಓಕೆ, ಸೊ ಕ್ಯಾಪಿಟಲ್ ಟಿ ಅಥವಾ ಆರ್ ಯಾವುದೋ 2 ಜೀನ್ಸ್ ಅಂದ್ಕೊಳ್ಳೋಣ, ಅವೆರಡು ಸಪ್ರೇಟೇ ಆಗಲ್ಲ, ಜೊತೆಗೇ ಇರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ಲಿಂಕೇಜ್. ಅವು ಸಪ್ರೇಟ್ ಆದರೆ ಅಲ್ವಾ ನಮಗೆ ರೀಕಾಂಬಿನೇಷನ್ ಆಗುವಂಥದ್ದು. ಅಂದರೆ ನೋಡಿ ಹೇಗೆ ಅಂತಂದರೆ, ಸೊ ಅವರು ಕ್ರಾಸ್ ಮಾಡಿದ್ದಂಥದ್ದು ಯಾವುದು ಹೈಬ್ರಿಡೈಸ್ ಮಾಡಿದ್ರು, ವೆರಿ ವೆರಿ ಇಂಪಾರ್ಟೆಂಟ್. ಯೆಲ್ಲೋ ಬಾಡಿ ವೈಟ್ ಐಡ್ ಫೀಮೇಲ್ಸ್, ಅಂದರೆ ಬಾಡಿ ಯೆಲ್ಲೋ ಕಲರು, ಕಣ್ಣು ವೈಟ್ ಕಲರ್ ಇರುವಂತಹ ಫೀಮೇಲ್ಸು. ಇನ್ನೊಂದು ಬ್ರೌನ್ ಬಾಡಿಡು ರೆಡ್ ಐಡ್ ಮೇಲ್ಸ್. ಓಕೆ, ಸೊ ಯೆಲ್ಲೋ ಬಾಡಿ, ಸೊ ಎಸ್, ಸೊ ಫೀಮೇಲ್ ಯೆಲ್ಲೋ ಬಾಡಿಡು ವೈಟ್ ಐಡು, ಮೇಲ್ ಬ್ರೌನ್ ಬಾಡಿಡು ಮತ್ತು ರೆಡ್ ಐಡ್ ಮೇಲ್ಸನ್ನ ಅವರು ತೊಗೊಳ್ತಾರೆ. ಸೊ ತೊಗೊಂಡಾಗ ಏನಾಯ್ತಂದರೆ ಅವರಿಗೆ ಅವರಲ್ಲಿ 2 ಜೀನ್ಸ್ ಏನಿದ್ವಲ್ವಾ, ಸೊ ಲೆಟ್ ಮಿ ಚೇಂಜ್ ದ ಕಲರ್. ಸೊ 2 ಜೀನ್ಸ್ ಡಿಡ್ ನಾಟ್ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ಲಿ. ಜೀನ್ಸ್ ಸಪ್ರೇಟಾಗಿ ಹೋಗಂಗಿಲ್ಲ. F2ದು ಏನು ಬರಬೇಕಿತ್ತು, 9:3:1 ಬರಬೇಕಿತ್ತಲ್ಲ, ಅದು ಬರೋದಿಲ್ಲ. ಓಕೆ, ಸೊ ಯಾಕೆ ಬರಲ್ಲ ಅಂತಂದರೆ ಪೇರೆಂಟಲ್ ಜೀನ್ ಕಾಂಬಿನೇಷನ್ಸು ಜಾಸ್ತಿ ಇತ್ತು ಅಂತಂದರೆ. ಓಕೆ, ಸೊ ಪೇರೆಂಟಲ್ ಜೀನ್ ಕಾಂಬಿನೇಷನ್ಸ್ ಆರ್ ಹೈಯರ್ ದ್ಯಾನ್ ನಾನ್ ಪೇರೆಂಟಲ್ ಟೈಪ್. ಇಲ್ಲಿ ನೋಡಿ ಏನಾಗಿತ್ತು, 9 ಪೇರೆಂಟಲ್ ಆಗಿತ್ತು. ಹೌದಾ? 9 + 1 ಪೇರೆಂಟಲ್ ಆಗಿತ್ತು. ಯಾಕೆ ಹೇಳ್ರಿ, 9 ರೌಂಡ್ ಎಲ್ಲೋ ಪೇರೆಂಟಲ್ಲಿತ್ತು, 1 ರಿಂಕಲ್ಡ್ ಗ್ರೀನ್ ಅದು ಪೇರೆಂಟ್ಸನ್ನು ಹೋಲುವಂಥದ್ದಿತ್ತು. ಆದರೆ ಮಧ್ಯೆ ಬಂದಿದ್ದಂತಹ 6 ಕ್ಯಾರೆಕ್ಟರ್ಸ್ ಏನಿದ್ವಲ್ಲ, ರೌಂಡು ಗ್ರೀನ್ ಅಂತೆ ಅದು ಪೇರೆಂಟ್ಸ್ದು ಇದ್ದಿದ್ದಿಲ್ಲ, ರಿಂಕಲ್ಡ್ ಎಲ್ಲೋ ಅಂತೆ ಅದು ಪೇರೆಂಟಲ್ಲಲ್ಲಿ ಇದ್ದಿದ್ದಿಲ್ಲ. ಹೌದಾ? ಸೊ ಅಂಥವು ಬಂದರೆ ಅವನ್ನ ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ಸೊ ರೀಕಾಂಬಿನೆಂಟ್ಸ್ ಏನು ಬರಬೇಕಿತ್ತು, ನಮಗೆ ಇಷ್ಟು ಬರಬೇಕಿತ್ತು, 9:3:3:1 ಬರಬೇಕಿತ್ತು. ಹೌದಾ? ಸೊ ಅಷ್ಟು ಬರಲ್ಲ. ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅಲ್ಲಿ ಅಂತಂದರೆ ಅಲ್ಲಿ ರೀಕಾಂಬಿನೇಷನ್ನೇ ಆಗಲ್ಲ. ಅಂದರೆ ಏನಾಗಲ್ಲ, ಅಲ್ಲಿ ಅಲೀಲ್ಸ್ಗಳು ಇಂಡಿಪೆಂಡೆಂಟಾಗಿ ಸಪ್ರೇಟ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಅವುಗಳು ಲಿಂಕ್ಡ್ ಆಗಿತ್ತು, ತುಂಬ ಹತ್ತಿರ ಇದ್ವು. ಅವು ನಾನು ಹೋಗೋದೇ ಇಲ್ಲ, ಇನ್ನೊಂದು ಗ್ಯಾಮೆಟಿಗೆ ನಿನ್ಬಿಟ್ಟು ನಾನು ಹೋಗಲ್ಲ ಅಂಥೇಳಿ ಜೊತೆಗೆ ಉಳ್ಕೊಂಡ್ಬಿಟ್ಟು. ಸೊ ಹಾಗಾಗಿ ಲಿಂಕ್ಡ್ ಆಗಿತ್ತು ಅದು. ಸೊ ಇಟ್ ಡಿಸ್ಕ್ರೈಬ್ಸ್ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ಮೇಲೆ ಜೀನ್ಸ್ ಫಿಸಿಕಲಾಗಿ ಹತ್ತಿರ ಇದ್ದಾವು ಅಂತಂದರೆ ಅವು ತುಂಬ ಹತ್ತಿರ ಇದೆ, ಲಿಂಕ್ಡ್ ಆಗಿದೆ. ಸೊ ಜಾಸ್ತಿ ಹತ್ತಿರ ಇದ್ವು ಅಂತಂದರೆ ಅವುಗಳು ರೀಕಂಬೈನ್ ಆಗಲ್ಲ, ಅಂದರೆ ಅವುಗಳು ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಬೇರೆ ಬೇರೆ ಹೋಗಲ್ಲ. ಸೊ ಹಾಗಾಗಿ ಅವು ರೀಕಾಂಬಿನೇಷನನ್ನು ತೋರಿಸಲ್ಲ. ಸೊ ಲಿಂಕೇಜ್ ಜಾಸ್ತಿ ಇತ್ತು ಅಂತಂದರೆ ರೀಕಾಂಬಿನೇಷನ್ ಕಡಿಮೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ರೀಕಾಂಬಿನೇಷನ್ಸು ಕಡಿಮೆ ಇರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು.
ರೀಕಾಂಬಿನೇಷನ್ ಜಾಸ್ತಿ ಅಂದರೆ ನಾನ್ ಪೇರೆಂಟಲ್ ಕಾಂಬಿನೇಷನ್ಸ್ ಜಾಸ್ತಿ ಇದಾವೆ ಅಂತ ಅರ್ಥ. ಹೌದಾ? ಸೊ ನಾನ್ ಪೇರೆಂಟಲ್ ಅಂತಂದರೆ ಪೇರೆಂಟ್ಸಿಗೆ ಇರದೇ ಇರುವಂಥ ಕ್ಯಾರೆಕ್ಟರ್ನ ಮಕ್ಕಳು ಹುಟ್ಟಿದರೆ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಯಾಕೆ ಹುಡ್ತಾವು? ರೀಕಂಬೈನ್ ಆಗಿಬಿಟ್ಟಿರ್ತಾವೆ. ಈ ಪೇರೆಂಟ್ಸೊಂದು ಕಂಬೈನ್ ಆಗಿ ಹೊಸ ಕ್ಯಾರೆಕ್ಟರ್ ಹುಟ್ಟಿದ್ದು ಅಂತಂದರೆ. ಹೌದಾ? ಸೊ ಕಂಬೈನ್ ಆಗಬೇಕಂದ್ರೆ ಫಸ್ಟು ಅವು ಸಪ್ರೇಟ್ ಆಗಬೇಕಲ್ವ ಗ್ಯಾಮೆಟ್ ಫಾರ್ಮೇಷನಲ್ಲಿ. ಆಗೋದೇ ಇಲ್ಲ. ಯಾಕೆ? ಲಿಂಕ್ಡ್ ಆಗಿದೆ. ಅವು ಹತ್ರ ಜಾಸ್ತಿ ಲಿಂಕ್ಡ್ ಆಗಿದ್ದರೆ ರೀಕಂಬೈನ್ ಆಗಲ್ಲ. ಸೊ ರೀಕಾಂಬಿನೇಷನ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಇದು ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ನೋಡಿ ಕ್ರಾಸ್ ಎನಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ರೀಕಾಂಬಿನೆಂಟ್ಸ್ ಬರೀ 1:3% ಅಷ್ಟೇ ಇದಾವೆ. ಯಾಕೆ ಅಂತಂದರೆ ಅಲ್ಲಿ ಜೀನ್ಸು ಕ್ಲೋಸ್ಲಿ ಲಿಂಕ್ಡ್ ಆಗಿದೆ. ಅದೇ ನೋಡಿ ಇಲ್ಲಿ ರೀಕಾಂಬಿನೆಂಟ್ಸು 37.2% ಇದೆ. ಯಾಕೆ ಅಂತಂದರೆ ಇಲ್ಲಿ ಜೀನ್ಸು ದೂರ ಇದೆ. ಇಲ್ಲೇ ನೀವು ನೋಡಬಹುದು. ಹೌದಾ? ನೋಡಿ ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಹೌದಾ? ಸೊ ದೂರ ಇದೆ. ಹಾಗಾಗಿ ಇವುಗಳು ರೀಕಂಬೈನ್ ಆಗಿಬಿಡ್ತು. ಓಕೆ, ಬಟ್ ಇಲ್ಲಿ ನೋಡಿ ತುಂಬ ಹತ್ರ ಇದ್ದಾವೆ. ಹಾಗಾಗಿ ಇಲ್ಲಿ ರೀಕಂಬೈನ್ ಆಗೋದಿಲ್ಲ. ಸೊ ನಮಗೆ ರೀಕಾಂಬಿನೇಷನ್ನು ಕಡಿಮೆ ಬರುತ್ತೆ. ಅಂದರೆ ಪೇರೆಂಟಲ್ ಟೈಪೇ ಜಾಸ್ತಿ ಇರುತ್ತೆ ಲಿಂಕೇಜ್ ಜಾಸ್ತಿ ಇದ್ದರೆ. ಸೊ ಲಿಂಕೇಜ್ ದೂರ ಇದೆ ಅಂತಂದರೆ, ಲಿಂಕೇಜ್ ಇಲ್ಲ ತುಂಬ ದೂರ ಇದಾವು ಅಂತಂದರೆ ರೀಕಾಂಬಿನೆಂಟ್ಸ್ ಜಾಸ್ತಿ ಇರುತ್ತೆ. ಅಂದರೆ ನಾನ್ ಪೇರೆಂಟಲ್ ಟೈಪ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನೊಂದು ಸ್ವಲ್ಪ ನೀವು ನೋಟ್ ಮಾಡ್ಕೊಂಡು ಬಿಡಿ. ಓಕೆ, ನೆಕ್ಸ್ಟ್. ಸೊ ಎಸ್, ಸೊ ಟೈಟ್ಲಿ ಲಿಂಕ್ಡ್ ಇದ್ದಂಥ ವೈಟ್ ಎಲ್ಲೋ ಟೈಟ್ಲಿ ಲಿಂಕ್ಡ್ ಇತ್ತು. ಸೊ ಹಾಗಾಗಿ 1.3% ರೀಕಾಂಬಿನೇಷನ್ ತೋರಿಸ್ತು. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟನ್ನು. ಓಕೆ, ಬರೆದಿಟ್ಕೊಂಡ್ಬಿಡಿ. ನೆಕ್ಸ್ಟ್, ವೈಟ್ ಆ್ಯಂಡ್ ಮಿನಿಯೇಚರ್ ವಿಂಗ್ ಇದ್ದಂಥದ್ದು 32.7% ರೀಕಾಂಬಿನೇಷನನ್ನು ತೋರಿಸ್ತು. ಯಾಕಂದರೆ ಇಲ್ಲಿ ಲಿಂಕೇಜ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಜಾಸ್ತಿ ರೀಕಾಂಬಿನೆಂಟ್ಸ್ ನಾನ್ ಪೇರೆಂಟಲ್ ಟೈಪ್ಸು ನಮಗೆ ಕಾಣಿಸುತ್ತೆ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಆಲ್ಫ್ರೆಡ್ ಸ್ಟರ್ಟುವಂಟ್ ಅನ್ನುವಂಥವ್ರು ಈ ಲಿಂಕೇಜನ್ನು ಅಂದರೆ ಇಲ್ಲಿ ಜೀನ್ನ ಡಿಸ್ಟೆನ್ಸನ್ನು ಮೇಜರ್ ಮಾಡೋದ್ರ ಮುಖಾಂತರ ಜೆನೆಟಿಕ್ ಮ್ಯಾಪ್ಸನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಓಕೆ, ಸೊ ಟು ಮೇಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್. ಓಕೆ, ಸೊ ಅದನ್ನು ಅವರು ಕಂಡು ಹಿಡಿತಾರೆ, ಆಲ್ಫರ್ಡ್ ಸ್ಟರ್ಟುವಂಟ್. ಓಕೆ, ಸೊ ಇದರಿಂದ ನಾವು HGP ಅಂತಂದರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟನ್ನು ಏನು ಮಾಡಿದ್ವಿ ನಾವು, ಅದರಲ್ಲಿ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗ್ ಪ್ರಾಜೆಕ್ಟಲ್ಲಿ ನಾವು ಇದನ್ನು ಜೆನೆಟಿಕ್ ಮ್ಯಾಪಿಂಗನ್ನು ಬಳಸ್ಕೊಂಡ್ವಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಬಂದ್ವಿ ನೋಡ್ರಿ. ಪಾಲಿಜೆನಿಕ್ ಪ್ಲಿಯೋಟ್ರಾಪಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತಂದರೆ ಎನಿ ಜೀನ್ಸ್ ಸಿಂಗಲ್ ಕ್ಯಾರೆಕ್ಟರ್ ಅಂದರೆ ಅದು ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಹೆಸರೇ ಹೇಳ್ತಾ ಇದೆ. ಪಾಲಿ ಅಂತಂದರೆ ಮೆನಿ, ಜೆನಿಕ್ ಅಂದರೆ ಜೀನ್ಸ್. ಮೆನಿ ಜೀನ್ಸು ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದನ್ನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ನಾವು ಕರಿತೀವಿ. ಓಕೆ, ಇದಕ್ಕೆ ಎಕ್ಸಾಂಪಲ್ಲು ಹ್ಯೂಮನ್ ಸ್ಕಿನ್ ಕಲರ್. ಇದನ್ನು ಕಂಟ್ರೋಲ್ ಮಾಡುವಂಥದ್ದು 3 ಜೀನ್ಸ್ ಇದೆ. ABC ಅನ್ನುವಂಥದ್ದು ಹ್ಯೂಮನ್ ಸ್ಕಿನ್ ಕಲರನ್ನು ಕಂಟ್ರೋಲ್ ಮಾಡುತ್ತೆ. ABC 3 ಕೂಡ ಡಾಮಿನೆಂಟ್. ಅಂದರೆ 3 ಡಾಮಿನೆಂಟ್ ಫಾರ್ಮಲ್ಲೇ ಇತ್ತು ಅಂತಂದರೆ ನಮಗೆ AABBCC 3 ಕ್ಯಾಪಿಟಲ್ ಇತ್ತು ಅಂದರೆ ಡಾರ್ಕೆಸ್ಟ್ ಸ್ಕಿನ್ ಕಲರ್ ಇರುತ್ತೆ. 3 ರಿಸೆಸಿವ್ ಇತ್ತು ಅಂತಂದರೆ ಲೈಟ್ ಸ್ಕಿನ್ ಕಲರ್ ಇರುತ್ತೆ. ಇಲ್ಲ ಇಂಟರ್ಮೀಡಿಯೇಟ್ ಇತ್ತು. ಇಂಟರ್ಮೀಡಿಯೇಟ್ ಅಂದ್ರೇನು? A ಸ್ಮಾಲ್ a, ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ C ಸ್ಮಾಲ್ c ಇತ್ತು ಅಂದರೆ ಏನಿರುತ್ತೆ? ಸ್ಕಿನ್ ಕಲರು ಮೀಡಿಯಮ್ಮಲ್ಲಿ ಇರುತ್ತೆ. ಇಲ್ಲ ನಮಗೆ ಕ್ಯಾಪಿಟಲ್ A ಕ್ಯಾಪಿಟಲ್ B ಈ ರೀತಿಯಾಗಿ ಆ್ಯಂಡ್ ಸ್ಮಾಲ್ c ಇತ್ತು ಅಂತಂದರೆ ಡಾರ್ಕ್ನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಇರ್ತಾವೆ, ಜೀನ್ಸ್ ಇರ್ತಾವೆ, ಅಷ್ಟು ಡಾರ್ಕ್ನೆಸ್ ಇರುತ್ತೆ. ಅಥವಾ ಎಷ್ಟು ರಿಸೆಸಿವ್ ಅಲೀಲ್ಸ್ ಇರ್ತಾವೆ ಅಷ್ಟು ಲೈಟ್ ಕಲರ್ ಫೇರ್ ಸ್ಕಿನ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇದರಲ್ಲಿ ಡೈರೆಕ್ಟಾಗಿ ಸ್ಕಿನ್ ಕಲರು ಏನಾಗ್ತಾಯಿಲ್ಲ, ಡಿಸೈಡ್ ಆಗ್ತಾ ಇಲ್ಲ. ಇಲ್ಲಿ ಅದನ್ನು ನಾವು ಮೇಜರ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ಮೆನಿ ಜೀನ್ಸ್. ಓಕೆ, ನೆಕ್ಸ್ಟ್ ಪ್ಲಿಯೋಟ್ರಾಪಿ. ಸೊ ಪ್ಲಿಯೋಟ್ರಾಪಿ ಅಂತಂದರೆ ಇಲ್ಲಿ ಸಿಂಗಲ್ ಜೀನು ಮೆನಿ ಕ್ಯಾರೆಕ್ಟರ್ಸನ್ನು ತೋರಿಸುತ್ತೆ. ಓಕೆ, ಸೊ ಸಿಂಗಲ್ ಜೀನ್ ಮೆನಿ ಕ್ಯಾರೆಕ್ಟರ್ಸ್. ಹೌದಾ? ಸೊ ಎಕ್ಸಾಂಪಲ್ ಇದಕ್ಕೆ ಫೀನೈಲ್ ಕ್ಯೂಟೋನ್ಯೂರಿಯಾ ಏನಾಗುತ್ತೆ ಇಲ್ಲಿ ಅಂದರೆ ಒಂದೇ ಜೀನ್ ಇದೆ ರೀ, ಈ ಜೀನಲ್ಲಿ ಮ್ಯುಟೇಷನ್ ಆಗಿದೆ. ಸೊ ಈ ಜೀನಲ್ಲಿ ಮ್ಯುಟೇಷನ್ ಆಗಿದ್ರೆ ಇದ್ರ ಕೆಲಸ ಏನು? ಫೀನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್ ಎಂಜೈಮನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಹೌದಾ? ಸೊ ಎಂಜೈಮ್ ಯಾವುದು? ಫೀನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್. ಈ ಎಂಜೈಮ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗದೇ ಇತ್ತು ಅಂತಂದರೆ ಅಷ್ಟಕ್ಕೆ ನಿಲ್ಲಬೇಕಿತ್ತು. ಆದರೆ ಇದರಿಂದ ಮೆನಿ ಫಿನೋಟೈಪ್ಸ್ ಬರುತ್ತೆ. ನಮಗೆ ಏನೇನು ಫಿನೋಟೈಪ್ಸ್ ಬರುತ್ತೆ? ಮೆಂಟಲಿ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆ ಬರುತ್ತೆ. ಆಮೇಲೆ ಕೂದಲು ಮತ್ತು ಸ್ಕಿನ್ನ ಕಲರು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಕೂದಲು ಬೆಳ್ಳಗಾಗ್ತಾ ಹೋಗೋದು ಅಥವಾ ಸ್ಕಿನ್ನಲ್ಲಿ ವೈಟ್ ಪ್ಯಾಚಸ್ ಬರುವಂಥದ್ದಾಗೋದು. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ಪ್ಲಿಯೋಟ್ರಾಪಿ. ಸೊ ಪ್ಲಿಯೋಟ್ರಾಪಿಗೆ ಎಕ್ಸಾಂಪಲ್ ಯಾವುದು? ಫೀನೈಲ್ ಕೀಟೋನ್ಯೂರಿಯಾ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸೆಕ್ಸ್ ಡಿಟರ್ಮಿನೇಷನ್ ವೆರಿ ಇಂಪಾರ್ಟೆಂಟ್. ಸೊ ಹೆಂಕಿಂಗ್ 1891ನಲ್ಲಿ ಎಕ್ಸ್ ಬಾಡಿಯನ್ನು ಅವರು ಕಂಡುಹಿಡಿದ್ದಾರೆ. ಸೊ ಎಕ್ಸ್ ಬಾಡಿ ಅನ್ನೋವಂಥದ್ದು ಅವರು ಕ್ರೋಮೋಸೋಮ್ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡುವಾಗ ಅವರು ಕ್ರೋಮೋಸೋಮನ್ನು ನೋಡ್ತಾರೆ. ಸೊ ಇಟ್ ಈಸ್ ಎಕ್ಸ್ ಬಾಡಿ ಅಂತ ಅವರು ನೇಮ್ ಮಾಡ್ತಾರೆ. ಸೊ ದಟ್ ಈಸ್ ದ ಸೆಕ್ಸ್ ಕ್ರೋಮೋಸೋಮ್. ಸೊ ನಾವು ವಿ ವಿಲ್ ಬಿ ಸೀಯಿಂಗ್ ಸೆಕ್ಸ್ ಡಿಟರ್ಮಿನೇಷನ್ ಟಾಪಿಕ್. XO type of sex determination, and then XX XY type of sex determination, and then ZZ ZW type of sex determination. ಫಸ್ಟ್ ಇದು 3, ಅದಾದಮೇಲೆ ಹನಿ ಬೀಸಿಗೆ ಹೋಗೋಣ.
ಓಕೆ. ಸೊ ನಾವು XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ನಾವು ನೋಡುವಂಥದ್ದು ಗ್ರಾಸ್ ಹಾಪರ್ಸಲ್ಲಿ. ಏನಾಗುತ್ತೆ ಗ್ರಾಸ್ ಹಾಪರ್ಸಲ್ಲಿ ಅಂತಂದರೆ ಮೇಲ್ಸಲ್ಲಿ ನಮಗೆ XO ಟೈಪ್ ಆಫ್ ಕ್ರೋಮೋಸೋಮ್ಸ್ ಇದೆ ಆ್ಯಂಡ್ ಫೀಮೇಲ್ಸಲ್ಲಿ XX ಟೈಪ್ ಆಫ್ ಕ್ರೋಮೋಸೋಮ್ಸ್ ಇದೆ. ಓಕೆ. ಸೊ ದಿಸ್ ಈಸ್ ಫೀಮೇಲ್. ಸೊ ಹಾಗಾಗಿ ಫೀಮೇಲ್ ನಮಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ಓವಮ್ ಎಗ್ಸ್ ಕೂಡ ನಮಗೆ ಎಕ್ಸ್ ಕ್ರೋಮೋಸೋಮನ್ನು ಹೊಂದಿರುತ್ತೆ. ಆದರೆ ಮೇಲ್ಸಲ್ಲಿ ಒಂದಕ್ಕೆ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ, ಇನ್ನೊಂದರಲ್ಲಿ ಏನೂ ಇರೋದಿಲ್ಲ. ಸೊ ಅದಕ್ಕೆ ಅದನ್ನು O ಅಂತ ಕರಿತೀವಿ. O ಅಂದರೆ O ಅನ್ನೋದೊಂದು ಕ್ರೋಮೋಸೋಮ್ ಅಲ್ಲ, ಅಲ್ಲಿ ಯಾವ ಕ್ರೋಮೋಸೋಮ್ ಇರಲ್ಲ. ಓಕೆ. ಸೊ ಈ ರೀತಿಯಾಗಿ ಸೊ ಎಕ್ಸ್ ಜೊತೆಗೆ ಎಕ್ಸ್ ಕಂಬೈನ್ ಆಯಿತು ಅಂತಂದರೆ ಫೀಮೇಲ್ ಆಗುತ್ತೆ. ಎಕ್ಸ್ ಜೊತೆಗೆ ಏನೂ ಕ್ರೋಮೋಸೋಮ್ ಇಲ್ದಿರುವಂತಹ ಸ್ಪರ್ಮ್ ಕಂಬೈನ್ ಆಯಿತು ಅಂತಂದರೆ XO ಆಗಿಬಿಟ್ಟು ಅಲ್ಲಿ ಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಗ್ರಾಸ್ ಹಾಪರಲ್ಲಿ ಆಗುವಂತಹ ಸೆಕ್ಸ್ ಡಿಟರ್ಮಿನೇಷನ್. ಓಕೆ. ಸೊ ಇಲ್ಲಿ ನೋಡಿ ಮೇಲ್ಸು 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಒಂದು ಎಕ್ಸ್ ಟೈಪ್ ಆಫ್ ಗ್ಯಾಮೆಟ್ಸು ಅಂದರೆ ಸ್ಪರ್ಮ್ಸು, ಇನ್ನೊಂದು O ಟೈಪ್ ಆಫ್ ಗ್ಯಾಮೆಟ್ಸ್ ಅಂತಂದರೆ ಏನು ಕ್ರೋಮೋಸೋಮ್ ಇಲ್ದಿರುವಂಥದ್ದು. ಸೊ ಹಾಗಾಗಿ ಇಟ್ ಈಸ್ ಎಕ್ಸಾಂಪಲ್ ಆಫ್ ಮೇಲ್ ಹೆಟಿರೋಗ್ಯಾಮಿಟಿ. ನೆನ್ಪಿಟ್ಕೊಳ್ಳಿ, ಮೇಲ್ ಹೆಟಿರೋಗ್ಯಾಮಿಟಿ ಅಂತಂದರೆ ಮೇಲ್ಸ್ ಪ್ರೊಡ್ಯೂಸಿಂಗ್ 2 ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್. ಓಕೆ. ನೆಕ್ಸ್ಟ್ ಇನ್ನೊಂದು ಯಾವುದು ಎಕ್ಸಾಂಪಲ್ ಬರುತ್ತೆ ಮೇಲ್ ಹೆಟ್ರೋಗ್ಯಾಮಿಟಿಗೆ ಅಂತಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಆಗುವಂತಹ ಸೆಕ್ಸ್ ಡಿಟರ್ಮಿನೇಷನ್. ಸೊ ಹ್ಯೂಮನ್ ಬೀಯಿಂಗ್ಸ್ನ ಸೆಕ್ಸ್ ಡಿಟರ್ಮಿನೇಷನ್ ನೋಡೋದಾದರೆ ನಮ್ಮಲ್ಲಿ XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ. ಅಂದರೆ ಫೀಮೇಲ್ಸಲ್ಲಿ XX ಕ್ರೋಮೋಸೋಮ್ ಇರುತ್ತೆ, ಮೇಲ್ಸಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಓಕೆ. ಸೊ ಫೀಮೇಲ್ಸು ಒಂದೇ ಟೈಪ್ ಆಫ್ ಎಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ಮೇಲ್ಸು 2 ಟೈಪ್ ಆಫ್ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಮೇಲ್ ಹೆಟಿರೋಗ್ಯಾಮಿಟಿ. ಓಕೆ. XX ಕಂಬೈನ್ ಆದರೆ ಫೀಮೇಲ್ ಆಗುತ್ತೆ, X ಜೊತೆಗೆ Y ಕಂಬೈನ್ ಆಯಿತು ಅಂತಂದರೆ ಮೇಲ್ ಆಗಿ ಬೇಬಿ ಡೆವಲಪ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್. ಸೊ ಹ್ಯೂಮನ್ಸಲ್ಲಿ ಕೂಡ ಮೇಲ್ ಹೆಟ್ರೋಗ್ಯಾಮಿಟಿಗೆ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ದೆನ್ ಮಗುನ ಜೆಂಡರ್ ಡಿಸೈಡ್ ಆಗುವಂಥದ್ದು ಫಾದರಿಂದ ಯಾವ ತರಹ ಗ್ಯಾಮೆಟ್ ಬಂದಿದೆ, ಸ್ಪರ್ಮ್ ಬಂದಿದೆ ಅನ್ನೋದ್ರ ಮೇಲೆ. ಸೊ ಅದು ಮದರ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ನಾವು ನೋಡೋದು ಯಾವುದು ಅಂತಂದರೆ ಬರ್ಡ್ಸಲ್ಲಿ. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಫೀಮೇಲ್ ಹೆಟಿರೋಗ್ಯಾಮಿಟಿ. ಯಾಕೆ ಫೀಮೇಲ್ ಹೆಟಿರೋಗ್ಯಾಮಿಟಿ ಅಂತಂದರೆ ಇಲ್ಲಿ ZW ಟೈಪ್ ಆಫ್ ಏನು ಸೆಕ್ಸ್ ಡಿಟರ್ಮಿನೇಷನನ್ನು ನೋಡ್ತೀವಿ. ಇಟ್ ಈಸ್ ಇನ್ ಬರ್ಡ್ಸ್. ಓಕೆ. ಸೊ ಬರ್ಡ್ಸಲ್ಲಿ ZZ ಮೇಲ್, ZW ಈಸ್ ಫೀಮೇಲ್. ಓಕೆ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ಸೊ ಫೀಮೇಲ್ ಏನು ಮಾಡುತ್ತೆ, 2 ಟೈಪ್ ಆಫ್ ಎಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಒಂದೇ ಟೈಪ್ ಆಫ್ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ Z ಜೊತೆಗೆ Z ಫ್ಯೂಸ್ ಆಯಿತು ಅಂತಂದರೆ ಅದು ಮೇಲ್ ಆಗಿ ಡೆವಲಪ್ ಆಗುತ್ತೆ. ಈ Z ಜೊತೆಗೆ W ಎಗ್ ಫ್ಯೂಸ್ ಆಯಿತು ಅಂತಂದರೆ ಇಟ್ ವಿಲ್ ಡೆವಲಪ್ ಇಂಟು ಫೀಮೇಲ್. ಸೊ ಹಾಗಾಗಿ ಇಲ್ಲಿ ಜೆಂಡರ್ ಡಿಸೈಡ್ ಆಗ್ತಾ ಇರುವಂಥದ್ದು ಫೀಮೇಲಿಂದ ಬಂದಂತಹ ಕ್ರೋಮೋಸೋಮ್ ಮೇಲೆ. ಸೊ ದಟ್ಸ್ ವೈ ಫೀಮೇಲ್ ಪ್ರೊಡ್ಯೂಸಿಂಗ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಸೊ ಫೀಮೇಲ್ ಹೆಟ್ರೋಗ್ಯಾಮಿಟಿಗೆ ಇದು ಎಕ್ಸಾಂಪಲ್. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿಯನ್ನು ನಾವೇನಂತ ಕರಿತೀವಿ, ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಓಕೆ. ಸೊ ವಿ ಕಾಲ್ ಇಟ್ ಆ್ಯಸ್ ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಯಾಕೆ ಅಂತಂದರೆ ಇಲ್ಲಿ ಕೇವಲ 1-2 ಕ್ರೋಮೋಸೋಮ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಇದು ಇಡೀ ಕ್ರೋಮೋಸೋಮ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಏನು ಕೊಟ್ಟಿದ್ದಾರೆ, ಫೀಮೇಲಲ್ಲಿ 32 ಕ್ರೋಮೋಸೋಮ್ಸ್ ಇರುತ್ತೆ, ಮೇಲಲ್ಲಿ 16 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ. ಸೊ ಇದರಲ್ಲಿ ಫೀಮೇಲ್ ಏನು ಮಾಡುತ್ತೆ, ಮಿಯೋಸಿಸ್ ಮಾಡಿಬಿಟ್ಟು 2 ಟೈಪ್ ಆಫ್ ಗ್ಯಾಮೆಟ್ಸ್, ನಾಟ್ 2 ಟೈಪ್ ಆಫ್ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸಲ್ಲಿ ಮಿಯೋಸಿಸ್ ಆದಾಗ ಏನಾಗುತ್ತೆ ನಮಗೆ ಗೊತ್ತು, ಕ್ರೋಮೋಸೋಮ್ ನಂಬರ್ ಹಾಫ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ 16 ಕ್ರೋಮೋಸೋಮ್ ಒಂದು ಗ್ಯಾಮೆಟಿಗೆ ಹೋಯಿತು, 16 ಇನ್ನೊಂದು ಗ್ಯಾಮೆಟಿಗೆ ಹೋಯಿತು. ಮೇಲ್ಸಲ್ಲಿ ಏನಾಗುತ್ತೆ ಅಂದರೆ ಗ್ಯಾಮೆಟ್ ಪ್ರೊಡಕ್ಷನ್ ಆಗೋದು ಮಿಯೋಸಿಸ್ಸಿಂದ ಅಲ್ಲ, ಮೈಟೋಸಿಸ್ಸಿಂದ. ಮೈಟೋಸಿಸ್ಸಲ್ಲಿ ಏನಾದರೂ ಕ್ರೋಮೋಸೋಮ್ ನಂಬರ್ ಕಡಿಮೆ ಆಗುತ್ತಾ? ಇಲ್ಲ, ಹೆಂಗಿದ್ದಿದ್ದು ಕ್ರೋಮೋಸೋಮ್ ಹಾಗೆ ಇರುತ್ತೆ. ಸೊ ಹಾಗಾಗಿ 16 ಕ್ರೋಮೋಸೋಮ್ಸೇ ಆಯಿತು. ಹೌದಾ. ಸೊ ಇನ್ ಕೇಸ್ ಇವಾಗ ಇಷ್ಟಂತೂ ಗೊತ್ತಾಯಿತು ನಮಗೆ. ಹೌದಾ. ಸೊ ಫೀಮೇಲಲ್ಲಿ 32 ಕ್ರೋಮೋಸೋಮ್ಸ್ ಇದೆ, ಮೇಲಲ್ಲಿ 16 ಕ್ರೋಮೋಸೋಮ್ಸ್ ಇದೆ. ಫೀಮೇಲ್ ಏನು ಮಾಡುತ್ತೆ, 16 ಆಗಿ ಡಿವೈಡ್ ಮಾಡ್ಕೊಳ್ತು. ಆದರೆ ಮೇಲಲ್ಲಿ ಆಪ್ಷನ್ ಇಲ್ಲ, ಮೈಟೋಸಿಸ್ ಆಗಿಬಿಟ್ಟು ಏನಾಗುತ್ತೆ, ಬರೀ 16 ಮಾತ್ರ ಬಂತು. ಸೊ ಈ ಎಗ್ ಜೊತೆಗೆ ಈ ಸ್ಪರ್ಮ್ ಫ್ಯೂಸ್ ಆಯಿತು ಅಂತಂದರೆ ಏನಾಗುತ್ತೆ, ಅಲ್ಲಿ ನಮಗೆ 32 ಕ್ರೋಮೋಸೋಮ್ಸ್ ಆಯಿತು. 32 ಅಂತಂದರೆ ಇಟ್ ಈಸ್ ಫೀಮೇಲ್. ಹೌದಾ. ಹಾಗಿದ್ರೆ ಮೇಲ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಮೇಡಮ್, ಅದರಲ್ಲಿ ಫರ್ಟಿಲೈಸೇಷನ್ ಆಗಲ್ವಾ ಅಂದರೆ ಇಲ್ಲ, ಮೇಲು ಡೈರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಅದು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ, ಈ ಮೇಲ್ ಗ್ಯಾಮೆಟಿಂದ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಇಲ್ಲಿ ಫೀಮೇಲ್ಸಲ್ಲಿ ಒಂದು 16 ಅಂತ ಏನು ಇದೆಯಲ್ವಾ, ಸೊ ಸಾರಿ, ಇದನ್ನ ಇಲ್ಲಿ ಕಂಬೈನ್ ಮಾಡಿಬಿಡೋಣ. 32 ಫೀಮೇಲ್,
ಈ 16 ಹೊಂದಿರುವಂಥ ಎಗ್ ಏನಿದೆಯಲ್ಲ ಇದು ವಿತೌಟ್ ಫರ್ಟಿಲೈಸೇಷನ್ ಅಂದರೆ ಪಾರ್ಥಿನೋಜೆನಿಸಿಸ್ ಮುಖಾಂತರ ಇದು ಡೈರೆಕ್ಟಾಗಿ ಮೇಲಾಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ವಿತೌಟ್ ಫರ್ಟಿಲೈಸೇಷನ್ ಆದರೆ ಫೀಮೇಲ್ ಆಗಿ ಡೆವಲಪ್ ಆಗುತ್ತೆ. ವಿತೌಟ್ ಫರ್ಟಿಲೈಸೇಷನ್ ಪಾರ್ಥಿನೋಜೆನಿಸಿಸ್ ಮುಖಾಂತರ ಮೇಲ್ ಹನಿಬಿ ಆಗಿ ಅದು ಡೆವಲಪ್ ಆಗುತ್ತೆ. ಸೊ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್, ಸೊ ದಟ್ಸ್ ವೈ ಹ್ಯಾಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ನಾವು ಇದನ್ನು ಕರಿತೀವಿ. ಓಕೆ, ನೆಕ್ಸ್ಟ್ ಮ್ಯೂಟೇಷನ್. ಸೊ ಎಸ್, ವಿ ಹ್ಯಾವ್ ರೀಚ್ಡ್ ದ ಎಂಡ್ ಆಫ್ ದ ಚಾಪ್ಟರ್ ನಾವು. ಆಯಿತು, ಡಿಸಾರ್ಡರ್ಸ್ ಒಂದಾದರೆ ಮುಗ್ದೋಯ್ತು. ಮ್ಯೂಟೇಷನ್ ಅಂತಂದರೆ ಆಲ್ಟ್ರೇಷನ್ ಆಫ್ DNA ಸೀಕ್ವೆನ್ಸ್ ದಟ್ ರಿಸಲ್ಟ್ಸ್ ಇನ್ ದ ಚೇಂಜ್ ಇನ್ ಜೀನೋಟೈಪ್ ಅಥವಾ ಫಿನೋಟೈಪ್. DNA ಸೀಕ್ವೆನ್ಸಲ್ಲಿ ಏನಾದರೂ ಚೇಂಜ್ ಆಗಿ ಆ ಜೀನೋಟೈಪ್ ಫಿನೋಟೈಪ್ ಚೇಂಜ್ ಆದರೆ ಅದನ್ನು ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಮ್ಯೂಟೇಷನ್ನು ಸಿಂಗಲ್ ಬೇಸ್ ಪೇರ್ ಆಫ್ DNA ಆದರೆ ನೋಡಿ, ನಮಗೆ ಗೊತ್ತು DNA ಏನು AT G C ಈ ತರಹ ಸೀಕ್ವೆನ್ಸ್ ಇರುತ್ತೆ, ಹೌದಾ. ಸೊ ಯಾವುದೋ ಒಂದು ಬೇಸ್ ಪೇರು ಇಲ್ಲಿ A ಬದಲು ನಮಗೆ ಒಂದು ವೇಳೆ T ಬಂತು ಅಂತಂದರೆ ಇಲ್ಲೇನಾಗುತ್ತೆ, ಇಲ್ಲಿ C ಬಂತು ಅಂತಂದರೆ ಆಟೋಮೆಟಿಕ್ಲಿ ಇಲ್ಲಿ ಏನಾಯಿತು, G ಬಂದುಬಿಡುತ್ತೆ, ಹೌದಾ. ಸೊ ಬೇಸ್ ಪೇರ್ ಚೇಂಜ್ ಆಯಿತು ಅಂತಂದರೆ ಅದನ್ನು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಲು ಸಿಕಲ್ ಸೆಲ್ ಎನಿಮಿಯಾ, ವೆರಿ ವೆರಿ ಇಂಪಾರ್ಟೆಂಟ್. ಸಿಕಲ್ ಸೆಲ್ ಎನಿಮಿಯಾ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯೂಟೇಷನ್, CET ನೀಟಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಡಿಲೀಷನ್ ಅಥವಾ ಇನ್ಸರ್ಷನ್ ಆಯಿತು ಅಂತಂದರೆ, ಹೌದಾ. ಸೊ ಬೇಸ್ ಪೇರಲ್ಲಿ ಇವಾಗ ಇದೊಂದು ಪೇರ್ ಇತ್ತು, GC ಅಂತ ಹೇಳಿ ಒಂದು ಪೇರ್ ಇತ್ತು, ಇಲ್ಲೊಂದು ಎಕ್ಸ್ಟ್ರಾ ಮಿಡಲ್ ಇನ್ನೊಂದು ಯಾವುದೋ ಆ್ಯಡ್ ಆಯಿತು ಅಂತಂದರೆ ನಾವು ಓದೋದು ಹೇಗೆ ಓದ್ತೀವಿ, ನಾವು ಈ ರೀತಿಯಾಗಿ ಓದ್ತೀವಿ, AT GC ಅಂತ ಓದ್ತಾ ಇರ್ತೀವಿ, ಹೌದಾ. ಸೊ ಇಲ್ಲಿ ಮಿಡಲಲ್ಲಿ ಬಂದುಬಿಟ್ಟು ಯಾವುದೋ ಒಂದು ಇನ್ನೊಂದು ಸೇರ್ಕೊಳ್ತು ಅಂದ್ಕೊಳ್ಳೋಣ. ಓಕೆ, ಸೊ ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ನಾವು ಮೂರು ಈ ರೀತಿಯಾಗಿ ಓದುವಾಗ ಏನಾಗುತ್ತೆ, ಈ ಮೂರರ ಬದಲು ಏನು ಓದ್ತೀವಿ ನಾವು, ಇವಾಗ ಈ ಮೂರನ್ನು ಓದ್ತೀವಿ. ಸೊ ಆಟೋಮೆಟಿಕ್ಲಿ ಫ್ರೇಮ್ ಶಿಫ್ಟ್ ಆಗುತ್ತೆ DNAದು. ಸೊ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಸ್ ಅಂತ ನಾವು ಅದನ್ನು ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ನಾವು ಪೆಡಿಗ್ರಿ ಅನಾಲಿಸಿಸನ್ನು ನೋಡ್ತೀವಿ. ಏನು ಪೆಡಿಗ್ರಿ ಅನಾಲಿಸಿಸ್ ಅಂತಂದರೆ ಸೆವೆರಲ್ ಜನರೇಷನ್ಸ್ ಆಫ್ ದ ಫ್ಯಾಮಿಲಿಯನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ, ಒಂದು ಟ್ರೇಟನ್ನು. ಸೊ ಅವರು ತಂದೆಗಿತ್ತ, ನೆಕ್ಸ್ಟ್ ಅವರು ಅಜ್ಜಿಗಿತ್ತ, ಸೊ ಯಾರಿಲ್ಲಿತ್ತು, ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಿತ್ತು ಅಂತ ನೋಡ್ತಾ ನಾವು ಒಂದು ಡಿಸೀಸನ್ನು ಅಥವಾ ಒಂದು ಕ್ಯಾರೆಕ್ಟರನ್ನು ಅಥವಾ ಅಬ್ನಾರ್ಮಲಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ದಟ್ ಈಸ್ ಪೆಡಿಗ್ರಿ ಅನಾಲಿಸಿಸ್. ಸೊ ದೀಸ್ ಸಿಂಬಾಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಈ ರೀತಿ ಇದ್ದರೆ ದಿಸ್ ಈಸ್ ನಾರ್ಮಲ್ ಮೇಲ್, ನಾರ್ಮಲ್ ಫೀಮೇಲ್, ಇದು ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತಂದರೆ ಜಸ್ಟ್ ಇಷ್ಟು ಆಫ್ ಸ್ಪ್ರಿಂಗ್ಸ್ ಇದೆ, ಅವ್ರಿಗೆ 5 ಜನ ಮಕ್ಕಳು ಅಂತ ಹೇಳ್ತಾರೆ, ಹೆಣ್ಣು ಗಂಡು ಅಂತ ಹೇಳಲ್ಲ. ಸೊ ಅದು ಈ ರೀತಿಯಾಗಿ. ನೆಕ್ಸ್ಟ್ ಅಫೆಕ್ಟೆಡ್ ಇತ್ತು ಅಂತಂದರೆ ಡಾರ್ಕ್ ಆಗಿರುತ್ತೆ, ಅಥವಾ ಶೇಡೆಡ್ ಇತ್ತು ಅಂತಂದರೆ ಅಫೆಕ್ಟೆಡ್ ಅಂದರೆ ಅವ್ರಿಗೆ ರೋಗ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಈ ರೀತಿ ಒಂದು ಲೈನ್ ಇತ್ತು ಅಂತಂದರೆ ದಟ್ ಈಸ್ ಮೇಟಿಂಗ್. 2 ಲೈನ್ ಇತ್ತು ಅಂತಂದರೆ ಕಾನ್ಸಾಗಿನಸ್ ಮೇಟಿಂಗ್ ಅಂತಂದರೆ ರಿಲೇಟಿವ್ಸಲ್ಲಿ ಮದುವೆ ಆಗಿತ್ತು ಅಂತಂದರೆ, ಕ್ಲೋಸ್ ರಿಲೇಟಿವ್ಸಲ್ಲಿ 2 ನೋಡ್ಕೊಳ್ಳಿ. ಇದರಲ್ಲಿ ಮೇನ್ ಸಿಂಬಲ್ ನೀವು ನೋಡ್ಕೋಬೇಕಾಗಿರೋದು ಇದನ್ನೇ ಜಾಸ್ತಿ ಕೇಳೋದು, ಕಾನ್ಸಿಗಿನಸ್ ಮೇಟಿಂಗ್ದು. ಓಕೆ, ನೆಕ್ಸ್ಟ್ ನಾವು ಸೊ ಮೆಂಡಲಿಯನ್ ಡಿಸಾರ್ಡರ್ಸ್ ಮತ್ತು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ 2 ಟೈಪ್ ಇದೆ. ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತಂದರೆ ಇದರಲ್ಲಿ ಜೀನಲ್ಲಿ ಏನಾದರೂ ಮ್ಯೂಟೇಷನ್ ಆಗಿತ್ತು, ಜೀನಲ್ಲಿ ಏನಾದರೂ ಚೇಂಜಸ್ ಆಗಿತ್ತು ಅಂತಂದರೆ ಅದು ಏನಾಗುತ್ತೆ, ಸೇಮ್ ಜೀನ್ ಹೆಂಗೆ ಇನ್ಹೆರಿಟ್ ಆಗ್ತಾ ಹೋಗುತ್ತೆ ಆ ಡಿಸೀಸು ಇನ್ಹೆರಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಮೆಂಡಲ್ ಅವ್ರು ಅದನ್ನೇ ಹೇಳ್ತಾರಲ್ವ, ಕ್ಯಾರೆಕ್ಟರ್ಸ್ ಇನ್ಹೆರಿಟ್ ಆಗುತ್ತೆ, ಜೀನ್ಸಲ್ಲಿ ಇರುತ್ತೆ ಅಂತೇಳಿ. ಸೊ ಹಾಗಾಗಿ ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತ ಹೇಳಿಬಿಟ್ರು. ನೆಕ್ಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತಂದರೆ ಕ್ರೋಮೋಸೋಮ್ನ ಸಂಖ್ಯೆನಲ್ಲಿ ಏನಾದರೂ ಚೇಂಜ್ ಆಯಿತು ಅಂತಂದರೆ, ಹೌದಾ. ಸೊ ನಮ್ಮಲ್ಲಿ ಎಷ್ಟಿರಬೇಕು, 46 ಕ್ರೋಮೋಸೋಮ್ಸ್ ಇರಬೇಕು. ಒಂದು ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತಂದರೆ ನಾವು ಅದನ್ನು ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಅಥವಾ ಕ್ರೋಮೋಸೋಮ್ ಈ ರೀತಿಯಾಗಿ ಕ್ರೋಮೋಸೋಮ್ ಇರುತ್ತೆ, ಹೌದಾ. ಸೊ ಇದರಲ್ಲಿ ಏನೋ ಒಂದು ಪಾರ್ಟ್ ಕಟ್ ಆಯಿತು ಅಥವಾ ಒಂದು ಆ್ಯಡ್ ಆಯಿತು ಅಂತಂದರೆ ಇದನ್ನು ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಹೀಮೋಫೀಲಿಯಾ ಆ್ಯಂಡ್ ಸಿಸ್ಟಿಕ್ ಫೈಬ್ರೋಸಿಸ್, ಸಿಕಲ್ ಸೆಲ್ ಎನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ಕಿಟೋನ್ಯೂರಿಯಾ, ಥ್ಯಾಲಸೀಮಿಯಾ ಇವೆಲ್ಲವೂ ಮೆಂಡಲಿಯನ್ ಡಿಸಾರ್ಡರ್ಸ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಮೆಂಡಲಿಯನ್ ಡಿಸಾರ್ಡರ್? ಸೊ ಫಾರ್ ದ್ಯಾಟ್ ಕ್ವೆಶನ್ ಯು ಹ್ಯಾವ್ ಟು ನೋ ವಿಚ್ ಆರ್ ದ ಮೆಂಡಲಿಯನ್ ಡಿಸಾರ್ಡರ್ಸ್. ಓಕೆ, ಸೊ ಇವೆಲ್ಲ ಮೆಂಡಲಿಯನ್ ಡಿಸಾರ್ಡರ್ಸ್. ನೋಡಿ, ಸಿಸ್ಟಿಕ್ ಫೈಬ್ರೋಸಿಸ್ ಬಗ್ಗೆ ನಾವು ಕಲಿಯಲ್ಲ, ಆದರೂ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ಅ ಮೆಂಡಲಿಯನ್ ಡಿಸಾರ್ಡರ್. ಓಕೆ, ನೆಕ್ಸ್ಟ್ ಇದರಲ್ಲಿ ನಮಗೆ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಬರುತ್ತೆ. ಅಂದರೆ ಎಕ್ಸ್ ಲಿಂಕ್ಡ್ ಅಂದರೆ ಎಕ್ಸ್ ಜೀನ್ ಮೇಲೆ, ಎಕ್ಸ್ ಕ್ರೋಮೋಸೋಮ್ ಮೇಲಿರುವಂಥದ್ದು ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ಸು. ಆಟೋಸೋಮ್ ಮೇಲೆ ಇತ್ತು ಅಂತಂದರೆ ಆಟೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲೂ ನಮಗೆ ನೆಕ್ಸ್ಟ್ ಆಟೋಸೋಮಲ್ ಡಾಮಿನೆಂಟ್ ಮತ್ತು ಆಟೋಸೋಮಲ್ ರಿಸೆಸಿವ್ ಅಂತ ಬರುತ್ತೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇದ್ರ ಮೇಲೆ CET ನೀಟಲ್ಲಿ ಕ್ವಶನ್ಸ್ ಬರುತ್ತೆ. ಹೇಳ್ಬಿಡ್ತೀನಿ ನೋಡಿ, ಹೇಗೆ ಕಂಡುಹಿಡಿಬೇಕು ಆಟೋಸೋಮಲ್ ಡಾಮಿನೆಂಟು ಆಟೋಸೋಮಲ್ ರಿಸೆಸಿವ್ ಅನ್ನೋದನ್ನು ನಾವು
ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ನೋಡಿ, ಡಾಮಿನೆಂಟ್ ಆಟೋಸೋಮ್ಸ್ ಅಂದ್ರೇನು, ಇವಾಗ ನಮ್ಮಲ್ಲಿ 23 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆಯಲ್ಲ, ಅದರಲ್ಲಿ 22 ಆಟೋಸೋಮ್ಸ್ ಅಂದರೆ ಹೆಣ್ಣು ಗಂಡು ಇಬ್ಬರಲ್ಲೂ ಸೇಮ್ ಇರ್ತಾವೆ ಕ್ರೋಮೋಸೋಮ್ಸ್. ಒಂದು ಕ್ರೋಮೋಸೋಮ್ ಹೆಣ್ಣು ಗಂಡು ಅಂತ ಡಿಸ್ಟಿಂಗ್ವಿಷ್ ಮಾಡೋದು ಯಾವುದು ಅಂದರೆ XX ಫಿಮೇಲಲ್ಲಿರುತ್ತೆ ಒಂದು ಸೆಟ್ಟು, ಇನ್ನೊಂದು XY ಮೇಲಲ್ಲಿರುತ್ತೆ ಇನ್ನೊಂದು ಸೆಟ್. ಓಕೆ, ಸೊ +1 ಈಸ್ ದಿಸ್ ಸೆಟ್, ಇದು ಸೆಕ್ಸ್ ಕ್ರೋಮೋಸೋಮ್ಸ್, ಅಲ್ಲೋಸೋಮ್ಸ್ ಅಂತ ಕರಿತೀವಿ. ಈ 22 ಏನಿದಾವಲ್ವ, ಸೊ ಇವು ಆಟೋಸೋಮ್ಸ್. ಇದರಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂದರೆ ಅದರಿಂದ ಡಿಸೀಸಸ್ ಬರ್ತಿದ್ರೆ ಅದನ್ನು ಆಟೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಎಕ್ಸಾಂಪಲ್ ಮಯೋಟ್ರೋನಿಕ್ ಡಿಸ್ಟ್ರೋಫಿ. ಓಕೆ, ನೆನ್ಪಿಟ್ಕೊಳ್ಳಿ, KCET ನೀಟ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಮಯೋಟಾನಿಕ್ ಡಿಸ್ಟ್ರೋಫಿ ಇಟ್ ಈಸ್ ಅ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್. ಇದನ್ನು ಹೆಂಗೆ ಕಂಡುಹಿಡಿಬೇಕು, ನಿಮ್ಗೆ ಈ ಥರ ಚಾರ್ಟ್ ಕೊಟ್ಬಿಡ್ತಾರೆ, ಇದನ್ನು ಕಂಡುಹಿಡಿರಿ, ಇದು ಯಾವ ಥರ ಡಿಸಾರ್ಡರ್, ಇದು ಯಾವ ಥರ ಆಟೋಸೋಮಲ್ ರಿಸೆಸಿವಾ, ಸೆಕ್ಸ್ ಲಿಂಕ್ಡಾ, ಡಾಮಿನೆಂಟಾ ಅಂಥೇಳಿ. ಡಾಮಿನೆಂಟ್ ಇದ್ದರೆ ಪ್ರತಿ ಜನ್ರೇಷನ್ನಲ್ಲೂ ನಿಮಗೆ ಡಿಸೀಸ್ ಕಾಣಿಸುತ್ತೆ. ದಟ್ ಈಸ್ ದ ಮೇನ್ ಐಡೆಂಟಿಫಿಕೇಷನ್. ಪ್ರತಿ ಜನ್ರೇಷನ್ ನೋಡಿ, ಈ ಜನ್ರೇಷನ್ನಲ್ಲೂ ಕಾಣಿಸ್ಕೊಂಡಿದೆ, ಇವ್ರ ಜನ್ರೇಷನ್ನಲ್ಲೂ ಕಾಣಿಸ್ಕೊಂಡಿದೆ. ನೀವು ಅನ್ಬೋದು ಮತ್ತು ಇವ್ರಿಗೆ ಕಾಣಿಸ್ಕೊಂಡಿಲ್ಲಲ್ಲ ಅಂಥೇಳಿ. ಇವ್ರಿಗೆ ಹೆಂಗೆ ಕಾಣಿಸ್ಕೊಳ್ಳುತ್ತೆ, ಇವ್ರ ಅಪ್ಪ ಅಮ್ಮ ಇಬ್ಬರಿಗೂ ಇಲ್ಲ ಅಂತಂದರೆ, ಹೌದಾ? ಸೊ ಅಗೇನ್ ಇನ್ನೊಂದು ಐಡೆಂಟಿಫಿಕೇಷನ್ ಏನು, ಅಪ್ಪ ಅಮ್ಮಗಿಲ್ಲ ಅಂತಂದರೆ ಮಕ್ಕಳಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅದು ಡಾಮಿನೆಂಟ್. ಹೌದಾ? ಸೊ ಡಾಮಿನೆಂಟ್ ಇದ್ದಿದ್ದು ಹೆಟ್ರೋಸೈಗಸ್ ಕಂಡೀಷನ್ನಲ್ಲೂ ಕೂಡ ಅದು ಎಕ್ಸ್ಪ್ರೆಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಇದು ಡಾಮಿನೆಂಟ್ ಇತ್ತು ಅಂತಂದರೆ ಅದು ಪ್ರತಿ ಜನ್ರೇಷನ್ನಲ್ಲೂ ಮಕ್ಕಳಿಗೆ ಬಂದೇ ಬರುತ್ತೆ. ರಿಸೆಸಿವ್ನ ಹೆಂಗೆ ಕಂಡುಹಿಡಿಯೋದು? ವೆರಿ ಸಿಂಪಲ್. ಅಪ್ಪ ಅಮ್ಮಗಿಲ್ಲ ಅಂತಂದ್ರೂ ಮಕ್ಕಳಿಗೆ ಬಂದಿದೆಯಾ, ಕನ್ಫರ್ಮ್ ಇಟ್ ಈಸ್ ರಿಸೆಸಿವ್. ಓಕೆ, ಸೊ ಇಟ್ ಈಸ್ ರಿಸೆಸಿವ್ ಡಿಸಾರ್ಡರ್. ನೋಡಿ, ಅಪ್ಪ ಅಮ್ಮಗಿಲ್ಲ ಅಂತಂದ್ರೂ ಅದು ಬಂದಿದೆ, ಆ್ಯಂಡ್ ಅದು ಒಂದರಿಂದ ಇನ್ನೊಂದು ಜನ್ರೇಷನನ್ನು ಸ್ಕಿಪ್ ಕೂಡ ಮಾಡುತ್ತೆ. ಅಂದರೆ ಈ ಜನ್ರೇಷನಲ್ಲಿ ಕಾಣಿಸ್ಕೊಂಡೇ ಇಲ್ಲ, ಈ ಜನ್ರೇಷನಲ್ಲಿ ಕಾಣಿಸ್ಕೊಳ್ಳಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ರಿಸೆಸಿವ್. ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲರ್ ಬ್ಲೈಂಡ್ನೆಸ್ ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ವೆರಿ ವೆರಿ ಇಂಪಾರ್ಟೆಂಟ್. ಡಿಸಾರ್ಡರ್ ಪಕ್ಕ ನೀವು ಬರ್ಕೊಳ್ತಾ ಹೋಗ್ಬಿಡಿ. ಇವಾಗ 1ನೇ ಡಿಸಾರ್ಡರ್ ಕಲರ್ ಬ್ಲೈಂಡ್ನೆಸ್ಸು, ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ಇದೇ ಥರ ಕ್ವಶನ್ ಕೇಳ್ತಾರೆ ನಿಮಗೆ. ಓಕೆ, ಸೊ ಏನಾಗಿರುತ್ತೆ ಇದರಲ್ಲಿ, ರೆಡ್ ಮತ್ತು ಗ್ರೀನ್ ಕೋನ್ ಏನಿರ್ತಾವಲ್ಲ, ಕಣ್ಣಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಇರ್ತಾವಲ್ಲ, ಅದರಲ್ಲಿ ಈ ರೆಡ್ ಗ್ರೀನ್ ಕಲರನ್ನು ಕಂಡುಹಿಡಿಯುವಂತಹ ಕೋನ್ಸ್ಗಳು ಡಿಫೆಕ್ಟಿವ್ ಆಗಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಅವರಿಗೆ ಕೆಂಪು ಕಲರು ಗ್ರೀನ್ ಕಲರನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗ್ತಿರಲ್ಲ, ಬೇರೆ ಕಲರ್ಸ್ ನೋಡ್ತಾರೆ, ಅದನ್ನು ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಇದು ಸೆಕ್ಸ್ ಲಿಂಕ್ಡ್ ಅಂದರೆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತಂದರೆ ಏನಿರುತ್ತೆ, ಇದು ನೋಡಿ, ಎಕ್ಸ್ ರಿಸೆಸಿವ್ ಅಂತಂದರೆ ಎರಡೂದ್ರ ಮೇಲೂ ಇದ್ದರೆ ಮಾತ್ರ ಅದು ಎಕ್ಸ್ಪ್ರೆಸ್ ಆಗುತ್ತೆ. ರಿಸೆಸಿವ್ ಯಾವಾಗಲೂ ಎರಡೂದ್ರ ಮೇಲೂ ಇದ್ದರೆ ಎಕ್ಸ್ಪ್ರೆಸ್ ಆಗುತ್ತೆ. ಒಂದ್ರ ಮೇಲಿದ್ದರೆ ಎಕ್ಸ್ಪ್ರೆಸ್ ಆಗುತ್ತಾ? ಇಲ್ಲ. ಯಾಕೆ ಹೇಳಿ, ಇನ್ನೊಂದು ಡಾಮಿನೆಂಟ್ ಇರುತ್ತಲ್ವ, ಸೊ ಅದು ಅದನ್ನು ಕವರಪ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಎರಡೂದ್ರ ಮೇಲಿದ್ದರೆ ಮಾತ್ರ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ 8% ಮೇಲ್ಸ್ ಇದರಿಂದ ಎಫೆಕ್ಟ್ ಆಗ್ತಾರೆ, ಬರೀ ಫೀಮೇಲ್ಸು 0.4% ಮಾತ್ರ. ನೆನ್ಪಿಟ್ಕೊಳ್ಳಿ, 0.4% ಫೀಮೇಲ್ಸು. ಯಾಕೆ ಕಡಿಮೆ ಅಂತಂದರೆ ನೋಡಿ, ನಮ್ಮಲ್ಲಿ 2 XX ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಹಾಗಾಗಿ ಒಂದ್ರ ಮೇಲಿದ್ರೂ ನಮಗೆ ವಿ ಡೋಂಟ್ ಕೇರ್, ಬಿಕಾಸ್ ಇನ್ನೊಂದು X ಕ್ರೋಮೋಸೋಮ್ ಇದೆ, ಅದು ಮ್ಯಾನೇಜ್ ಮಾಡ್ಕೊಳ್ತೇವೆ. ಬಟ್ ಮೇಲ್ಸಲ್ಲಿ ಹಾಗಲ್ಲ, ಅವ್ರಿಗೆ XY ಇರುತ್ತೆ. ಸೊ ಇರೋದೇ X ಕ್ರೋಮೋಸೋಮ್ ಮೇಲೆ. ಸೊ ಆ X ಕ್ರೋಮೋಸೋಮ್ ಮೇಲೆ ಬಂತು ಅಂತಂದರೆ ಅವರಲ್ಲಿ ಇನ್ನೊಂದು X ಕ್ರೋಮೋಸೋಮ್ ಇಲ್ಲ ಕಾಂಪನ್ಸೇಟ್ ಮಾಡೋದಕ್ಕೆ. Y ತನ್ನ ಕೆಲಸ ತಾನು ಮಾಡಿದ್ರೆ X ಕೆಲಸ ಮಾಡಲ್ಲ. ಸೊ ಹಾಗಾಗಿ ಅವರಲ್ಲಿ ಕನ್ಫರ್ಮ್ ಆಗಿ ಆ ಡಿಸಾರ್ಡರ್ ಬಂದೇ ಬಿಡುತ್ತೆ. ಸೊ ಹಾಗಾಗಿ ಮೇಲ್ಸಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಡಾಟರ್ ಏನಾದರೂ ಕಲರ್ ಬ್ಲೈಂಡ್ ಆಗಬೇಕು ಅಂತಂದರೆ ಮದರ್ ಕ್ಯಾರಿಯರ್ ಇರಬೇಕು, ಫಾದರ್ ಕಲರ್ ಬ್ಲೈಂಡ್ ಇರಲೇಬೇಕು. ಯಾಕಂತಂದರೆ ಫಾದರ್ ಕಲರ್ ಬ್ಲೈಂಡ್ ಅಂತಂದರೆ ಹಿಂಗಿರಬೇಕು, ಮದರ್ ಏನಾಗಿರಬೇಕು, ಕ್ಯಾರಿಯರ್ ಇರಬೇಕು. ಅಂದರೆ ಮಾತ್ರ ಮಗುಗೆ ಆವಾಗ ಚಾನ್ಸಸ್ ಇದೆ, ಇವರಿಂದ ಒಂದು ಎಕ್ಸು ಇವರಿಂದ ಒಂದು ಎಕ್ಸ್ ಈ ಥರ ಬಂತು ಫಾದರಿಂದ ಅಂದರೆ ಆವಾಗ ಡಾಟರ್ ಬರೋದಕ್ಕೆ ಚಾನ್ಸ್ ಇದೆ. ಓಕೆ, ಸೊ ಹಾಗಾಗಿ ಇದು ಮೇಲ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹಿಮೋಫೀಲಿಯಾ ಕೂಡ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್. ಅಂದರೆ ಇವಾಗ ಗೊತ್ತಾಗಿರುತ್ತೆ ನಿಮಗೆ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಅಂದರೆ ಎಕ್ಸ್ ಕ್ರೋಮೋಸೋಮ್ ಮೇಲಿರುತ್ತೆ, ಅದು 2 ಕ್ರೋಮೋಸೋಮ್ 2 ಎಕ್ಸ್ ಮೇಲಿದ್ದರೆ ಮಾತ್ರ ಫೀಮೇಲ್ಸಿಗೆ ಬರುತ್ತೆ. ಮೇಲ್ಸಿಗಂತೂ ಬೇರೆ ದಾರಿ ಇಲ್ಲ, ಅವರಲ್ಲಿ ಇನ್ನೊಂದು ಎಕ್ಸ್ ಇಲ್ಲ. ಸೊ ಹಂಗಾಗಿ ಅವ್ರಿಗೆ ಒಂದು ಬರಲಿದ್ರೂ ಬಂದೇ ಬರುತ್ತೆ ಅಂತ ಹೇಳಿ. ಹೌದಾ? ಸೊ ಹಾಗಾಗಿ ಮೇಲ್ ಪ್ರೋಜನಿ ಜಾಸ್ತಿ ಇದರಲ್ಲಿ ಎಫೆಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಕ್ಯಾರಿಯರ್ ಫೀಮೇಲಿಂದಾನೇ ಇದು ಜಾಸ್ತಿ ಹರಡ್ತಾ ಇದೆ. ಯಾಕೆ ಅಂತಂದರೆ ಫೀಮೇಲ್ ನೋಡಿ ಈ ತರಹ ಇರ್ತಾರೆ, ಅವ್ರ ಹತ್ರ ಜೀನ್ ಇರುತ್ತೆ, ಆದರೆ ಗೊತ್ತೇ ಆಗಲ್ಲ, ಹೊರಗಡೆ ನೋಡೋದಕ್ಕೆ ನಾರ್ಮಲ್ ಆಗಿರ್ತಾರೆ. ಹೌದಾ? ಸೊ ಹಾಗಾಗಿ ಕ್ಯಾರಿಯರ್ ಇವರು. ಓಕೆ, ಸೊ ಜೀನ್ ಇದೆ ಆದರೆ ನೋಡೋದಕ್ಕೆ ನಾರ್ಮಲ್ ಆಗಿರ್ತಾರೆ. ಓಕೆ, ಸೊ ಇಂಥವ್ರಿಂದ ಏನಾಗ್ಬಿಡುತ್ತೆ, ನಾರ್ಮಲ್ ಆಗಿದ್ದಾರೆ ಬಿಡಪ್ಪ ಅಂಥೇಳಿ ಅವ್ರು ಮದುವೆ ಆಗಿ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇನ್ ಕೇಸ್ ಅದೇ ಜೀನ್ ಏನಾದರೂ ಅವರ ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಆ ಒಂದು ಗ್ಯಾಮೆಟಿಂದ ಫರ್ಟಿಲೈಸೇಷನ್ ಆಯಿತು ಅಂತಂದರೆ ಆವಾಗ ಏನಾಗುತ್ತೆ, ಮಕ್ಕಳಿಗೆ
ಈ ಒಂದು ಜೀನು ಇನ್ಹೆರಿಟ್ ಆಗಿಬಿಟ್ಟು ಅವರಿಗೆ ಡಿಸಾರ್ಡರ್ ಬಂದುಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಹಿಮೋಫಿಲಿಯಾದಲ್ಲಿ ಅಂದರೆ ಕ್ಲಾಟಿಂಗ್ ಆಫ್ ಬ್ಲಡ್ ಈಸ್ ಎಫೆಕ್ಟೆಡ್. ಇದರಲ್ಲಿ ಬ್ಲಡ್ ಕ್ಲಾಟ್ ಆಗೋದೇ ಇಲ್ಲ ಹಿಮೋಫಿಲಿಯಾ ಬಂದವ್ರಿಗೆ. ಯಾಕೆ ಹಿಂಗಾಗುತ್ತೆ ಅಂತಂದರೆ ಅವರಲ್ಲಿ ಈ ಜೀನ್ ಏನಿರುತ್ತಲ್ವ, ಈ ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಬ್ಲಡ್ ಕ್ಲಾಟಿಂಗಿಗೆ ಬೇಕಾಗಿರೋ ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡೋ ಜೀನೇ ಏನಾಗ್ಬಿಟ್ಟಿರುತ್ತೆ, ಅಲ್ಲಿ ಮ್ಯೂಟೇಟ್ ಆಗೋಗ್ಬಿಟ್ಟಿರುತ್ತೆ. ಓಕೆ, ಸೊ ಹಂಗಾಗಿ ನಾನ್ ಸ್ಟಾಪ್ ಬ್ಲೀಡಿಂಗ್ ಆಗುತ್ತೆ, ಆಯಿತಾ. ಸೊ ಹೆಚ್ಚಾಗಿ ಹೆಟಿರೋಜೈಗಸ್ ಫೀಮೇಲ್ ಏನಿರ್ತಾರಲ್ವ, ಕ್ಯಾರಿಯರ್ಸ್ ಏನಿರ್ತಾರಲ್ವ, ಸೊ ಈ ಕ್ಯಾರಿಯರ್ಸೇ ಮಕ್ಕಳಿಗೆ, ಅವರ ಸನ್ಸಿಗೆ ಇದನ್ನು ಕಳಿಸ್ತಾರೆ. ಫೀಮೇಲ್ಸಿಗೆ ಕಳಿಸಲ್ಲ, ಅವ್ರು ಹೆಣ್ಮಕ್ಳಿಗೆ ಕಳಿಸಲ್ಲ. ಯಾಕೆ ಹೇಳಿ, ಅವ್ರ ಹತ್ರ ಏನಿರುತ್ತೆ, ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಏನಿರುತ್ತಲ್ವ. ಸೊ ಹಾಗಾಗಿ ಡಾಟರ್ಸಲ್ಲಿ ಒಂದು ಇವರಿಂದ ಬಂದ್ರೂ ಇನ್ನೊಂದು ಫಾದರಿಂದ ಬಂದಿರೋದ್ರಲ್ಲಿ ನಾರ್ಮಲ್ ಇತ್ತು ಅಂತಂದರೆ ಹೆಣ್ಮಕ್ಳಿಗೆ ಎಫೆಕ್ಟ್ ಆಗೋದಿಲ್ಲ, ಆದರೆ ಸನ್ಸಿಗೆ ಎಫೆಕ್ಟ್ ಆಗೋಗ್ಬಿಡುತ್ತೆ. ಓಕೆ, ಯಾಕಂದರೆ ಫಾದರಿಂದ ಅವರಿಗೆ ವೈ ಕ್ರೋಮೋಸೋಮೇ ಬರಬೇಕು, ಮದರಿಂದ ಎಕ್ಸ್ ಬರಬೇಕು. ಸೊ ಹಾಗಾಗಿ ಈಸಿಯಾಗಿ ಇದು ಹೋಗ್ಬಿಡ್ತು ಅಂತಂದರೆ ಅವ್ರು ಈಸಿಯಾಗಿ ಎಫೆಕ್ಟ್ ಆಗೋಗ್ಬಿಡ್ತಾರೆ. ಓಕೆ, ಆ್ಯಂಡ್ ಫೀಮೇಲ್ಸ್ ಹಿಮೋಫಿಲಿಕ್ ಆಗಿರುವಂಥದ್ದು ತುಂಬ ರೇರ್ ಕೇಸ್. ಯಾಕಂತಂದರೆ ಅಂಥ ಕೇಸ್ ಫೀಮೇಲ್ಸ್ ಏನಾದರೂ ಡಾಟರ್ಗೆ ಈ ರೀತಿ ಬರಬೇಕು ಅಂತಂದರೆ ಮದರ್ ಕ್ಯಾರಿಯರ್ ಇರಬೇಕು, ಫಾದರು ಹಿಮೋಫಿಲಿಕ್ ಇರಬೇಕು, ಅಂದರೆ ಮಾತ್ರ ಡಾಟರ್ಸಿಗೆ ಬರೋ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಡಾಟರ್ಸಿಗೆ ಬರೋದಿಲ್ಲ. ಓಕೆ, ಆ್ಯಂಡ್ ಬಂದರೂ ಕೂಡ ಇವರು ಮುಂದೆ ನೆಕ್ಸ್ಟ್ ಸರ್ವೈವ್ ಆಗೋದಕ್ಕಾಗಲ್ಲ. ಯಾಕಂತಂದರೆ ಇನ್ ದ ಫರ್ದರ್ ಟೈಮ್ ಏನಾಗುತ್ತೆ ಅಂತಂದರೆ ಫೀಮೇಲ್ಸಲ್ಲಿ ವಿ ಕಮ್ ಅಕ್ರಾಸ್ ಅ ಫೇಸ್ ಕಾಲ್ಡ್ ಮೆನ್ಸ್ಟ್ರುವಲ್ ಸೈಕಲ್. ಹೌದಾ, ಸೊ ಮೆನ್ಸ್ಟ್ರುವಲ್ ಫೇಸಿಗೆ ಬಂದ ತಕ್ಷಣ, ಪ್ಯೂಬರ್ಟಿಗೆ ರೀಚ್ ಆದ ತಕ್ಷಣ ಅಲ್ಲಿ ನಾನ್ ಸ್ಟಾಪ್ ಬ್ಲೀಡಿಂಗ್ ಆಗ್ತಾ ಇರೋದ್ರಿಂದ ಸೊ ದ ಚೈಲ್ಡ್, ಫೀಮೇಲ್ ಚೈಲ್ಡ್ ವಿಲ್ ಡೈ. ಓಕೆ, ಸೊ ಅವ್ರು ಮುಂದೆ ನೆಕ್ಸ್ಟ್ ಜನ್ರೇಷನನ್ನು ಕಂಟಿನ್ಯೂ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೀನ್ ವಿಕ್ಟೋರಿಯಾ, ಇದನ್ನು ರಾಯಲ್ ಡಿಸೀಸ್ ಅಂತ ಕರಿತೀವಿ. ಯಾಕಂದರೆ ಇದು ಕ್ವೀನ್ ವಿಕ್ಟೋರಿಯಾಗಿತ್ತು. ಹೌದಾ, ಸೊ ಇವರು ತಮ್ಮ ಸನ್ಸ್ಗೆ ಅಂತಂದರೆ ಅವರ ಗಂಡು ಮಕ್ಕಳಿಗೆ ಇವರು ಇದನ್ನು ಮುಂದೆ ಕಳಿಸ್ತಾ ಇದ್ರು, ಬಿಕಾಸ್ ಶಿ ವಾಸ್ ದ ಕ್ಯಾರಿಯರ್. ಓಕೆ, ನೆಕ್ಸ್ಟ್ ಸಿಕಲ್ ಸೆಲ್ ಎನಿಮಿಯಾ, ಇದು ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ನೆನ್ಪಿಟ್ಕೊಳ್ಳಿ, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂದರೆ ಇದು ಸೆಕ್ಸ್ ಲಿಂಕ್ಡ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಆಟೋಸೋಮಲ್. ಸೊ ಇದು ಬರಬೇಕು ಅಂತಂದರೆ ಇಬ್ಬರೂ ಪೇರೆಂಟ್ಸು ಹೆಟ್ರೋಜೈಗಸ್ ಇರಬೇಕು. ಓಕೆ, ಸೊ ನೋಡಿ HbA ಅಂತಂದರೆ ನಾರ್ಮಲ್ಲು, HbS ಅಂತಂದರೆ ಇದು ಏನು ಆ ಒಂದು ಡಿಸೀಸನ್ನು ಹೊಂದಿರುವಂಥದ್ದು. ಓಕೆ, ಸೊ HbS ಅಂತಂದರೆ ಇದು ಮ್ಯೂಟೇಟೆಡ್. ಹೌದಾ, ಸೊ HbS ಅಂತಂದರೆ ಹೋಮೋಸೈಗಸ್ HbS ಅಂದರೆ ಹೌದು ಇವ್ರಿಗೆ ಡಿಸೀಸ್ ಬಂದೇ ಬಿಟ್ಟಿರುತ್ತೆ. ಹೆಟ್ರೋಸೈಗಸ್ HbS ಅಂತಂದರೆ ಇವರು ಅನ್ಎಫೆಕ್ಟೆಡ್, ಯಾಕಂದರೆ ಇವ್ರು ಕ್ಯಾರಿಯರ್. ಹೌದಾ, ಸೊ ಏನಾಗಿರುತ್ತೆ ಇದರಲ್ಲಿ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಅಂತಂದರೆ ಇಲ್ಲಿ ಗ್ಲುಟಮಿಕ್ ಆ್ಯಸಿಡ್ ಬದಲು ನಾರ್ಮಲ್ ಆಗಿ ಏನಿರುತ್ತೆ ಅಂತಂದರೆ, ಸೊ ಇದು DNA ಸೀಕ್ವೆನ್ಸು, mRNAನಲ್ಲಿ GAG ಬರುತ್ತೆ. GAG ಕೋಡ್ಸ್ ಫಾರ್ ಗ್ಲುಟಮಿಕ್ ಆ್ಯಸಿಡ್, ಇದು ಹಿಮೋಗ್ಲೋಬಿನ್ನ ಚೇನ್. ಓಕೆ, ಇಲ್ಲಿ ಗ್ಲುಟಮಿಕ್ ಆ್ಯಸಿಡ್ ಬರುತ್ತೆ ನಾರ್ಮಲ್ ಆಗಿ. ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಏನಾಗ್ಬಿಟ್ಟಿರುತ್ತೆ, ಇಲ್ಲಿ ನೋಡಿ GAG ಬದಲು ಏನು ಬಂದಿದೆ, GTG ಬಂದಿದೆ. ಸೊ GTG ಅಂತಂದರೆ ಆಟೋಮೆಟಿಕ್ಲಿ DNA ಸೀಕ್ವೆನ್ಸ್ ಚೇಂಜ್ ಆದರೆ ಇಲ್ಲಿ A ಇಂದ ಏನಾಯಿತು GUG ಬಂತು. ಸೊ GUG ಕೋಡ್ಸ್ ಫಾರ್ ವ್ಯಾಲಿನ್. ಹೌದಾ, ಸೊ ಇದು ಏನಾಯಿತು ನೋಡಿ ನಮಗೆ HbS ಅಂತಂದರೆ ಸಿಕಲ್ ಸೆಲ್ ಎನಿಮಿಯಾ ಬರೆಸುವಂತಹ ಹಿಮೋಗ್ಲೋಬಿನ್ ಚೇನ್ ಆಗಿಬಿಡ್ತಿದ್ದು. ಹೌದಾ, ಯಾಕಂದರೆ ಗ್ಲುಟಮಿಕ್ ಬದಲು ಇಲ್ಲಿ ವ್ಯಾಲಿನ್ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್, KCET ನೀಟ್ ಎರಡಕ್ಕೂ ಕೂಡ ಇದು ಇಂಪಾರ್ಟೆಂಟ್. ಏನು ಸಬ್ಸ್ಟಿಟ್ಯೂಟ್ ಆಗಿದೆ, ಗ್ಲುಟಮಿಕ್ ಬದಲು ವ್ಯಾಲಿನ್ ಆಗಿದೆ. ಎಲ್ಲಿ 6th ಪೊಸಿಷನ್ ಆಫ್ ದ HbA ಪೆಪ್ಟೈಡ್ ಹಿಮೋಗ್ಲೋಬಿನಿನ ಚೇನಲ್ಲಿ. mRNAನಲ್ಲಿ ಏನಾಗಿದೆ, GAG ಬದಲು GUG ಬಂದಿದೆ. ಓಕೆ, ಸೊ ಈ ತರಹ ಕ್ವಶನ್ಸ್ ಬರುತ್ತೆ, ಸೊ ನೋಡ್ಕೊಳ್ಳಿ. ಸೊ ಈ ತರಹ ಬಂದಾಗ ಏನಾಗ್ಬಿಡುತ್ತೆ ಅಲ್ಲಿ ಅಂತಂದರೆ ಮ್ಯೂಟೆಂಟ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಅಲ್ಲಿ ಪಾಲಿಮರೈಸೇಷನ್ ಆಗಿ ಹೋಗ್ಬಿಡುತ್ತೆ. ಸೊ ಆಕ್ಸಿಜನ್ ಕ್ಯಾರಿ ಮಾಡೋ ಕೆಪಾಸಿಟಿ ಕಡಿಮೆ ಆಗಿ ಹೋಗ್ಬಿಡುತ್ತೆ ಹಿಮೋಗ್ಲೋಬಿನ್ದು. ಓಕೆ, ಸೊ ಹಾಗಾಗಿ RBCಗಳ ಶೇಪು ಬೈಕಾನ್ಕೇವ್ ಈ ರೀತಿಯಾಗಿದ್ದಂತಹದ್ದು ಏನಾಗ್ಬಿಡುತ್ತೆ, ಈ ರೀತಿ ಸಿಕಲ್ ಸೆಲ್ಗೆ ಅವುಗಳು ಚೇಂಜ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಫಿನೈಲ್ ಕಿಟೋನ್ಯೂರಿಯಾ, ಇಟ್ಸ್ ಅ ಇನ್ಬೋರ್ನ್ ಎರರ್ ಆಫ್ ಮೆಟಾಬಾಲಿಸಮ್. ನೆನ್ಪಿಟ್ಕೊಳ್ಳಿ, ಫಿನೈಲ್ ಕಿಟೋನ್ಯೂರಿಯಾ ಈಸ್ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಇದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಎನ್ಸೈಮ್, ನಾನು ಆಗಲೇ ಹೇಳಿದ್ನಲ್ವಾ, ಫಿನೈಲ್ ಎಲನಿನನ್ನು ಟೈರೋಸಿನ್ ಆಗಿ ಮಾಡಬೇಕಿತ್ತು. ಓಕೆ, ಸೊ ಫಿನೈಲ್ ಎಲನಿನನ್ನು ಟೈರೋಸಿನ್ ಆಗಿ ಮಾಡುವಂತಹ ಎನ್ಸೈಮ್ ಯಾವುದು, ಫಿನೈಲ್ ಎಲನಿನ್ ಹೈಡ್ರಾಕ್ಸಿಲೇಸ್ ಅನ್ನುವಂತಹ ಎನ್ಸೈಮ್ ಇತ್ತು. ಅದನ್ನ ಆಮೇಲೆ ಅಲ್ಲಿ ನೋಡ್ಕೊಳ್ಳಿ ಕೊಟ್ಟಿದ್ದೀನಲ್ವಾ. ಸೊ ಈ ಎನ್ಸೈಮ್ ಇವಾಗ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಫಿನೈಲ್ ಎಲನಿನ್ ಟೈರೋಸಿನ್ ಆಗಲ್ಲ. ಸೊ ಫಿನೈಲ್ ಎಲನಿನ್ ಹಾಗೆ ಅಕ್ಯುಮುಲೇಟ್ ಆಗುತ್ತೆ ಬ್ರೈನಲ್ಲಿ. ಇದರಿಂದ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ ಆ್ಯಂಡ್ ಇದು ಯೂರಿನ್ ಮುಖಾಂತರನೂ ಎಕ್ಸ್ಕ್ರೀಟ್ ಆಗೋದಿಲ್ಲ. ಓಕೆ, ಸೊ ದಟ್ಸ್ ವೈ ಫಿನೈಲ್ ಕಿಟೋನ್ಯೂರಿಯಾ ಡಿಸೀಸ್ ಕಾಸ್ ಆಗುತ್ತೆ. ನೆಕ್ಸ್ಟ್ ಥ್ಯಾಲಸೀಮಿಯಾ ಅನ್ನುವಂಥದ್ದು ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್
ಡಿಸಾರ್ಡರ್. ಓಕೆ, ಸೊ ಇದು ಆಟೋಸೋಮಲ್ ರಿಸೆಸಿವ್, ಫೀನೇಲ್ ಕಿಟೋನ್ಯೂರಿಯಾ ಆಟೋಸೋಮಲ್, ಸಿಕಲ್ ಸೆಲ್ ಎನಿಮಿಯಾ ಕೂಡ ಆಟೋಸೋಮಲ್, ಕಲರ್ ಬ್ಲೈಂಡ್ನೆಸ್ ಹಿಮೋಫೀಲಿಯಾ ಮಾತ್ರ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ಓಕೆ, ಥ್ಯಾಲಸೀಮಿಯಾದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಗ್ಲೋಬಿನ್ ಚೈನ್ಗಳು ಆಲ್ಫಾ ಮತ್ತು ಬೀಟಾ ಚೈನ್ ಎರಡು ಇರುತ್ತೆ. ಓಕೆ, ಸೊ ಆಲ್ಫಾ ಥ್ಯಾಲಸೀಮಿಯಾ, ಬೀಟಾ ಥ್ಯಾಲಸೀಮಿಯಾ ಅಂತ ಕರಿತೀವಿ. ಆಲ್ಫಾ ಥ್ಯಾಲಸೀಮಿಯಾದಲ್ಲಿ ಆಲ್ಫಾ ಚೈನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ, ಬೀಟಾ ಥ್ಯಾಲಸೀಮಿಯಾದಲ್ಲಿ ಬೀಟಾ ಚೈನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ. ಹಿಮೋಗ್ಲೋಬಿನಲ್ಲಿ ಎರಡೆರಡು ಚೈನ್ಸ್ ಇರುತ್ತೆ. ಓಕೆ, ಸೊ ಯಾಕಾಗುತ್ತೆ ಇದು ಅಂತಂದರೆ ಆಲ್ಫಾ ಸೊ ಡೌನ್ಸು ಮೇಲ್ಸಿಗಾದರೂ ಬರಬಹುದು, ಫೀಮೇಲ್ಸಿಗಾದರೂ ಬರ್ಬೋದು. ಕ್ಲೈನ್ ಫಿಲ್ಟರ್ಸು ಇದು ಬರುವಂಥದ್ದು ಮೇಲ್ಸಿಗೆ. ಯಾಕೆ ಮೇಲ್ಸಿಗೆ ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ ಮೇಲ್ಸ್ ಇದ್ದಾರೆ. ಓಕೆ, ಸೊ ಈ ಮೇಲಲ್ಲಿ ನಮ್ಗೆ ಏನಿರಬೇಕು, XY ಕ್ರೋಮೋಸೋಮ್ ಇರಬೇಕು. ಇವರಲ್ಲಿ ಒಂದು ಎಕ್ಸ್ಟ್ರಾ ಕಾಪಿ ಇದೆ, ಒಂದು X ಜಾಸ್ತಿ ಇದೆ. ಸೊ ಹಾಗಾಗಿ ಎಕ್ಸ್ನ ಕ್ಯಾರೆಕ್ಟರ್ ಏನು, ಫೆಮಿನೈನ್ ಕ್ಯಾರೆಕ್ಟರ್, ಹೌದಾ? ಸೊ ಹೆಣ್ಣಿನ ಕ್ಯಾರೆಕ್ಟರ್ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ಓವರಾಲ್ ಮಸ್ಕುಲೈನೇ ಇದ್ದಾರೆ, ನೋಡೋದಕ್ಕೆ ಮೇಲ್ ತರಹನೇ ಇದ್ರೂ ಅವರಲ್ಲಿ ಫೆಮಿನೈನ್ ಡೆವಲಪ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇರುತ್ತೆ. ದಟ್ ಈಸ್ ಗೈನಕೋಮ್ಯಾಸ್ಟಿಯಾ. ಅದನ್ನೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಗೈನಕೋಮ್ಯಾಸ್ಟಿಯಾ ಇನ್ ಕ್ಲೈನ್ ಫಿಲ್ಟರ್ಸ್ ಸಿಂಡ್ರೋಮ್. ಆ್ಯಂಡ್ ಅವರು ಸ್ಟೆರೈಲ್ ಆಗಿರ್ತಾರೆ, ಅಂದರೆ ಅವರು ಫರ್ಟೈಲ್ ಆಗಿರೋದಿಲ್ಲ, ರಿಪ್ರೊಡಕ್ಷನಿಗೆ ಏಬಲ್ ಇರೋದಿಲ್ಲ. ನೆಕ್ಸ್ಟ್ ಟರ್ನರ್ ಸಿಂಡ್ರೋಮ್, ಇದು ಬರುವಂಥದ್ದು ಫೀಮೇಲ್ಸಲ್ಲಿ. ಸೊ ಫೀಮೇಲ್ಸಲ್ಲಿ ಏನಿರಬೇಕು, ನಮಗೆ XX ಕ್ರೋಮೋಸೋಮ್ ಇರಬೇಕು, ಆದರೆ ಇವರಲ್ಲಿ ಇಲ್ಲಪ್ಪ, ಒಂದಿಲ್ಲ. ಸೊ ಹಾಗಾಗಿ XO ಅಂತ ಆಗುತ್ತೆ. ಸೊ ಇಲ್ಲಿ ಎಷ್ಟಾಯಿತು, 47 ಕ್ರೋಮೋಸೋಮ್ ಆಯಿತು. ಒಂದು ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ಎಷ್ಟಾಯಿತು, 45 ಕ್ರೋಮೋಸೋಮ್ಸ್ ಆಯಿತು. ಯಾಕಂದರೆ ಒಂದು X ಇಲ್ಲ. ಸೊ ಒಂದು X ಇಲ್ಲ ಅಂತಂದರೆ ಓವರೀಸು ಡೆವಲಪ್ ಆಗ್ತಾ ಇಲ್ಲ, ರುಡಿಮೆಂಟ್ರಿ ಆಗಿರುತ್ತೆ. ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಅವರಲ್ಲಿ ಕರೆಕ್ಟಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಕ್ಯಾರಿಯೋಟೈಪ್ ಒಂದನ್ನು ನೋಡ್ಕೊಂಡ್ಬಿಡಿ. 45 XO ಅಂತಂದರೆ ಟರ್ನರ್ಸ್. ಕ್ಲೈನ್ ಫಿಲ್ಟರ್ಸಲ್ಲಿ 47 XXY ಬಿಕಾಸ್ ಒಂದು ಎಕ್ಸ್ಟ್ರಾ X ಇರುತ್ತೆ. ಇನ್ನು ಡೌನ್ ಸಿಂಡ್ರೋಮಲ್ಲೂ ಕೂಡ 47 ಕ್ರೋಮೋಸೋಮ್ಸ್ ಇರುತ್ತೆ, ಯಾಕಂದರೆ ಅಲ್ಲಿ ಒಂದು 21st ಕ್ರೋಮೋಸೋಮ್ ಎಕ್ಸ್ಟ್ರಾ ಆಗಿರುತ್ತೆ. ಓಕೆ, ಸೊ ವೆಲ್ ಮೈ ಡಿಯರ್ ಸ್ಟೂಡೆಂಟ್, ಸೊ ದಿಸ್ ವಾಸ್ ಆಲ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ನಾನು ಕ್ವಿಕ್ಕಾಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಹೋಪ್ ಇಟ್ ಗೋಸ್ ವೆಲ್. ಮುಂದೆ ನೆಕ್ಸ್ಟ್ ಬೇರೆ ಚಾಪ್ಟರ್ಸನ್ನು ಕೂಡ ಐ ವಿಲ್ ಬಿ ಕಂಟಿನ್ಯೂಯಿಂಗ್. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ. ಬಿಕಾಸ್ ಕಡಿಮೆ ಟೈಮಲ್ಲಿ ನಿಮಗೆ ಹೋಲ್ ಕಾನ್ಸೆಪ್ಟ್ ಇದರಲ್ಲಿ ಕವರ್ ಆಗ್ತಾ ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾಪಿ ಲರ್ನಿಂಗ್.